ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರೂಪಾ ರಮೇಶ್ ಕನ್ನಡ ವ್ಲಾಗ್ಸಿಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ ಫ್ರೆಂಡ್ಸ್. ನಾನಿವತ್ತು ತ್ರಿಬಲ್ ಆರ್ ಎಂಬೋ ಸೊಲ್ಯೂಷನ್ಸ್ ಅವರ ಶೋರೂಮಿಗೆ ಬಂದಿದ್ದೀನಿ. ತುಂಬ ಜನ ಲೇಡೀಸ್ ಕೇಳ್ತಾಯಿದ್ರು, ಮೇಡಮ್ ಮನೇಲೇ ಕೂತ್ಕೊಂಡು ಯಾವುದಾದ್ರೂ ಬಿಸ್ನೆಸ್ ಐಡಿಯಾಸ್ ಇಲ್ಲಾಂದರೆ ಮನೇಲೇ ಕೂತ್ಕೊಂಡು ಮಾಡುವಂಥ ಕೆಲಸ ಯಾವುದಾದ್ರೂ ಹೇಳಿ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ನಾನು ಇವತ್ತು ತ್ರಿಬಲ್ ಆರ್ ಎಂಬೋ ಸೊಲ್ಯೂಷನ್ಸ್ ಅವರ ಶೋರೂಮಿಗೆ ಬಂದಿದ್ದೀನಿ ಫ್ರೆಂಡ್ಸ್. ಇವ್ರ ಹತ್ರ ಬಂದ್ಬಿಟ್ಟು ಎಂಬ್ರಾಯ್ಡ್ರಿ ಮಿಷಿನ್ಸ್ ಅವೈಲಬಲ್ ಸಿಗುತ್ತೆ. ಹಾಗೆ ಲೇಡೀಸ್ಗೆ ಹಾಗೆ ಪ್ರತಿಯೊಬ್ಬರಿಗೂ ಯಾರಿಗಾದ್ರೂ ಮನೇಲೇ ಕೂತ್ಕೊಂಡು ನೀವು ಮನೇಲಿ ಕೆಲಸ ಮಾಡಬೇಕಂತ ಐಡಿಯಾ ಮಾಡ್ತಾಯಿದ್ದೀರಾ, ಹಾಗಾದರೆ ಇವ್ರ ಹತ್ರ ಒಂದ್ಸಲಿ ಮಿಷಿನ್ ತೊಗೊಂಡ್ರೆ ಸಾಕು ಫ್ರೆಂಡ್ಸ್. ಮನೇಲೇ ಕೂತ್ಕೊಂಡು ನೀವು ಎಂಬ್ರಾಯ್ಡ್ರಿ ಕೆಲಸನ ಮಾಡ್ಬೋದು. ಹಾಗೆ ತಿಂಗಳಿಗೆ ನೀವು ಇಲ್ಲಿಂದ ಏನಿಲ್ಲ ಅಂದ್ರೂ 50,000 to 60,000 ಕೂಡ ದುಡಿಬೋದು. ಹಾಗೆ ಏನಪ್ಪ ಈ ಮಿಷಿನ್ ತೊಗೊಳ್ಳೋ ಅಷ್ಟು ಅಮೌಂಟು ನಮ್ಮ ಹತ್ರ ಎಲ್ಲಪ್ಪ ಇದೆ ಅಂತ ಏನಾದರೂ ಯೋಚನೆ ಮಾಡ್ತಾಯಿದ್ರೆ ಆ ಯೋಚನೆ ಕೂಡ ಬಿಟ್ಬಿಡಿ ಫ್ರೆಂಡ್ಸ್. ಯಾಕಂದರೆ ಇಲ್ಲಿ ತುಂಬ ಸ್ಕೀಮ್ಸ್ ಕೂಡ ಇದೆ. ಹಾಗೆ ನಿಮಗೆ EMI ಆಪ್ಷನ್ಸ್ ಕೂಡ ಅವೈಲಬಲ್ ಇದೆ. ಈ ವಿಡಿಯೋದಲ್ಲಿ ಪ್ರತಿಯೊಂದನ್ನು ಡೀಟೇಲಾಗಿ ನಾನು ಇವತ್ತು ವಿಡಿಯೋದಲ್ಲಿ ಶೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಬನ್ನಿ ಹಾಗಾದರೆ ತ್ರಿಬಲ್ ಆರ್ ಎಂಬೋ ಸೊಲ್ಯೂಷನ್ಸಲ್ಲಿ ಏನೇನು ಫೆಸಿಲಿಟಿ ಕೊಡ್ತಾರೆ, ಯಾವ್ಯಾವ ಥರ ಮಿಷಿನ್ಸ್ ಇದೆ, ಯಾವ ಥರ ಡಿಸೈನ್ಸ್ ಮಾಡ್ತಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರೂಪಾ ರಮೇಶ್ ಕನ್ನಡ ವ್ಲಾಗ್ಸಿಂದ ಇವತ್ತು ಇನ್ನೊಂದು ಹೊಸ ವಿಡಿಯೋಗೆ ಬಂದಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ಬೇಗೂರು ರೋಡಿಗೆ ಬಂದಿದ್ದೀನಿ. ಬ್ಯಾಕ್ ಸೈಡ್ ನೋಡ್ತಾ ಇದ್ರಲ್ಲ ಎಂಬ್ರಾಯ್ಡ್ರಿ ಮಿಷಿನ್ಸ್ ತ್ರಿಬಲ್ ಆರ್ ಎಂಬೋ ಸೊಲ್ಯೂಷನ್ಸ್ ಅವರ ಶೋರೂಮಿಗೆ ಬಂದಿದ್ದೀನಿ ಫ್ರೆಂಡ್ಸ್. ನಮ್ ಜೊತೆ ಇವತ್ತು ತ್ರಿಬಲ್ ಆರ್ ಎಂಬೋ ಸೊಲ್ಯೂಷನ್ಸ್ ಕಡೆನೆ ಕೀರ್ತನ ಅವರಿದ್ದಾರೆ. ಹಾಯ್ ಮ್ಯಾಮ್. ಹಾಯ್ ಮ್ಯಾಮ್, ಹೆಂಗಿದ್ದೀರಾ? ನೀವು? ಚೆನ್ನಾಗಿದ್ದೀನಿ ಮೇಡಮ್. ನಿಮ್ಮ ತ್ರಿಬಲ್ ಆರ್ ಎಂಬೋ ಸೊಲ್ಯೂಷನ್ಸ್ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡಿ. ಹಾಗೆ ನಿಮ್ಮ ಎಕ್ಸಾಕ್ಟ್ ಲೊಕೇಶನ್ ಬೇಗೂರು ರೋಡ್ ಅಲ್ಲಿ ಇದೆ. ಇದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಡಿ ಮ್ಯಾಮ್ ನಮ್ಮ ವ್ಯೂವರ್ಸ್ಗೆ. ಬೇಗೂರ್ ರೋಡ್ ಬಂದು BBMP ಆಫೀಸ್ ಆಪೋಸಿಟ್ ಇದೆ ತ್ರಿಬಲ್ ಆರ್ ಎಂಬ್ರೋ ಸೊಲ್ಯೂಷನ್ಸ್ ಅಂತ. ಓಕೆ, ಇದು ಅದು BBMP ಆಫೀಸ್ ಬಿಟ್ರೆ ಇನ್ನ ನಿಯರ್ ಬೈ ಏನಾದ್ರು ಲೊಕೇಶನ್ಸ್ ಏನಾದ್ರು ಇದೆಯಾ ಮ್ಯಾಮ್? ನಿಯರ್ ಬೈ ಅಂದ್ರೆ ಗಣೇಶ ಟೆಂಪಲ್. ಪಕ್ಕದಲ್ಲೇ ಗಣೇಶ ಟೆಂಪಲ್. ಓಕೆ ಫ್ರೆಂಡ್ಸ್, ನಂಗೆ ತುಂಬಾ ಜನ ಕೇಳ್ತಾ ಇದ್ರಿ, ಮೇಡಮ್ ನಾವು ಲೇಡೀಸ್ ಆಚೆ ಹೋಗಿ ವರ್ಕ್ ಮಾಡಕ್ ಆಗಲ್ಲ, ಮನೆಯಿಂದಾನೇ ಮಾಡೋ ಅಂತ ಯಾವ್ದಾದ್ರು ಒಂದು ಬಿಸ್ನೆಸ್ ಐಡಿಯಾಸ್ ಕೊಡಿ, ಇಲ್ಲ ಆ ತರ ಒಂದು ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನಾನು ಇವತ್ತು ತ್ರಿಬಲ್ ಆರ್ ಎಂಬೋ ಸೊಲ್ಯೂಷನ್ಸ್ ಅವರ ಶೋರೂಮ್ ಬಂದಿದ್ದೀನಿ ಫ್ರೆಂಡ್ಸ್. ನೀವು ಮನೇಲೆ ಕೂತ್ಕೊಂಡು ನೀವು ಲೇಡೀಸ್ ಮಕ್ಳಿಗೆ ನೋಡ್ಕೊಂಡು ಫ್ಯಾಮಿಲಿಗೆ ನೋಡ್ಕೊಂಡು ನೀವು ತಿಂಗಳಿಗೆ ಏನಿಲ್ಲ ಅಂದ್ರೂ 50,000 to 60,000 ರೂಪಾಯಿವರೆಗೂ ದುಡಿಬಹುದು. ಹೆಂಗಪ್ಪ ಅಂತ ಯೋಚನೆ ಮಾಡ್ತಿದ್ರಲ್ಲ, ಬ್ಯಾಕ್ ಸೈಡ್ ನೋಡ್ತಾ ಇದ್ರಲ್ಲ ಎಂಬ್ರಾಯ್ಡ್ರಿ ಮಿಷಿನ್, ಇದೊಂದು ಎಂಬ್ರಾಯ್ಡ್ರಿ ಮಿಷಿನ್ ತಗೊಂಡ್ರೆ ಸಾಕು, ನೀವು ಆರಾಮಾಗಿ ಮನೆ ಕೆಲಸ ಮಾಡ್ಕೊಂಡು ನೀವು ಆರಾಮಾಗಿ ತಿಂಗಳಿಗೆ ದುಡಿಬಹುದು. ಅದಕ್ಕೆ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರಲ್ಲ, ಅದಕ್ಕೆ ನಾನು ತ್ರಿಬಲ್ ಆರ್ ಎಂಬೋ ಸೊಲ್ಯೂಷನ್ಸ್ ಅವರ ಶೋರೂಮ್ ಬಂದಿದ್ದೀನಿ ಫ್ರೆಂಡ್ಸ್. ಇದೊಂದು ಎಂಬ್ರಾಯ್ಡ್ರಿ ಬ್ಯಾಕ್ ಸೈಡ್ ನೀವು ಮಿಷಿನ್ ನೋಡ್ತಾ ಇದೀರಲ್ಲ, ಜಸ್ಟ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳ್ಬೋದು. ಹಾಗೆ ನಾಟ್ ಓನ್ಲಿ ಲೇಡೀಸ್, ಯಾರಾದ್ರೂ ಟೈಲರ್ ಅಂಗಡಿ ಇಟ್ಕೊಂಡಿದ್ದೀರಾ, ನೀವೇನಾದ್ರೂ ಎಂಬ್ರಾಯ್ಡ್ರಿ ಬ್ಲೌಸಸ್ ಮಾಡ್ಸಕ್ ಎಲ್ಲ ಆಚೆ ಕೊಡ್ತಾ ಇದೀರಾ, ಟೈಮಿಗೆ ಕೊಡಲ್ಲ ಅಲ್ವಾ? ಆಮೇಲೆ ಪ್ರೈಸಸ್ ಅಷ್ಟೇ ತುಂಬಾನೇ ಕಾಸ್ಟ್ಲಿ ಆಗುತ್ತೆ. ಟೈಮ್ ಯಾರು ಕೊಡೋದಿಲ್ಲ. ಎಷ್ಟು ಸಲ, 5 ಸಲ 10 ಸಲ ಓಡಾಡ್ತಾನೆ ಇರ್ತೀರಾ ಶಾಪ್ಗಳಿಗೆ. ಎಂಬ್ರಾಯ್ಡ್ರಿ ಆಯ್ತಾ ಸರ್, ನಾಳೆ ಕೊಡ್ತೀನಿ ಇವತ್ತು ಕೊಡ್ತೀನಿ ಅಂತ ಡಿಲೇ ಆಗ್ತಾನೆ ಇರುತ್ತೆ. ಅದಕ್ಕಿಂತ ಬೆಸ್ಟ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಬ್ಯಾಕ್ ಸೈಡ್ ನೋಡ್ತಾ ಇದೀರಲ್ಲ, ಈ ಎಂಬ್ರಾಯ್ಡ್ರಿ ಮಿಷಿನ್ ನ ನೀವು ಒಂದು ಸಲ ಪರ್ಚೇಸ್ ಮಾಡಿದ್ರೆ ಸಾಕು, ಎಲ್ಲ ಎಂಬ್ರಾಯ್ಡ್ರೀಸ್ ವಿತಿನ್ 1 hour 1.5 2 hours ಅಲ್ಲಿ ಎಂಬ್ರಾಯ್ಡ್ರೀಸ್ ನೀವೇ ಕಂಪ್ಲೀಟ್ ಮಾಡಿ ನೀವೇ ಸ್ಟಿಚ್ ಮಾಡಿ ಕೊಡ್ಬೋದಲ್ಲ ಕಸ್ಟಮರ್ಸ್ಗೆ. ಹಾಗೆ ಕಸ್ಟಮರ್ಸ್ ಕೂಡ ಹ್ಯಾಪಿ ಇರ್ತಾರೆ, ಯಾಕಂದ್ರೆ ಎಲ್ಲಾ ತರ ಡಿಸೈನ್ಸ್ ಕೂಡ ಇಲ್ಲಿ ಡೆವಲಪ್ ಆಗಿರುತ್ತೆ ಇದ್ರಲ್ಲಿ. ಹಾಗೆ ಕಸ್ಟಮೈಸ್ ಕೂಡ ಮಾಡಿಸಬಹುದು. ಮೇಡಮ್, ಇವಾಗ ಫಸ್ಟ್ ಮಿಷಿನ್ ತೋರಿಸ್ತಾ ಇದೀರಲ್ಲ, ಇದು ಯಾವ ಮಿಷಿನ್ ಮೇಡಮ್? ಮ್ಯಾಮ್, ಇದು ಬೇಸಿಕ್ ಮಾಡಲ್. ನಾನು ಅವಾಗನೇ 3 lakh ಅಂತ ಮೆನ್ಷನ್ ಮಾಡಿದ್ನಲ್ಲ, ಅದೇ ಇದು ಬೇಸಿಕ್ ಮಾಡಲ್ ಮ್ಯಾಮ್. ಬೇಸಿಕ್ ಮಾಡಲ್. ಓಕೆ, ಇದರಲ್ಲಿ ಎಂಬ್ರಾಯ್ಡ್ರಿ ಕೂಡ ಮಾಡಬಹುದಲ್ವಾ? ಮಾಡಬಹುದು ಮ್ಯಾಮ್. ಜಸ್ಟ್ ಒಂದು ಸ್ಯಾಂಪಲ್ ಮಾಡಿ ಇಟ್ಟಿದ್ದೀರಲ್ವಾ ಇದು? ಓಕೆ, ಇದು ಸ್ಯಾಂಪಲ್ ಮಾಡ್ಬಿಟ್ಟು ಇಟ್ಟಿದ್ದಾರೆ. ಚೆನ್ನಾಗಿದೆ ಮೇಡಮ್. ಇದ್ರದ್ದು ನೇಮ್ ಏನು ಮ್ಯಾಮ್? ಮ್ಯಾಮ್, ಇದ್ರ ನೇಮ್ ಬಂದೆ ಬೇಸಿಕ್ ಮಾಡಲ್. ಬೇಸಿಕ್ ಮಾಡಲ್. ಇದು ಬಂದು ಕ್ಲಾಸಿಕ್ ಮಾಡಲ್ ಸಿ ಅಂತ. ಕ್ಲಾಸಿಕ್ ಮಾಡಲ್ ಸಿ ಅಂತ ಮೇಡಮ್? ಓಕೆ, ಇವಾಗ ಇದು ಸ್ಯಾಂಪಲ್ ಮಾಡ್ತಾ ಇರೋದಲ್ವಾ ಇದು ನೀವು? ಎಂಬ್ರಾಯ್ಡ್ರಿ ಕಸ್ಟಮರ್ ಡೆಮೋಗೆ ಟ್ರೈನಿಂಗ್ ತಗೊಂತಿದಾರ. ಓಕೆ ಓಕೆ, ಇದೇನು ಮ್ಯಾಮ್ ಸ್ಕ್ರೀನ್ ಎಲ್ಲ ಇದೆ? ಮ್ಯಾಮ್, ಇದ್ರಲ್ಲಾದ್ರೆ ನಿಮಗೆ ಫಸ್ಟ್ ಆಪ್ಷನ್ ಡಿಸೈನ್ಸ್ ಬರುತ್ತೆ. ಪೆನ್ ಡ್ರೈವ್ ಇಂದ ನಾವು 2500 ಡಿಸೈನ್ಸ್ ಕೊಡ್ತೀವಿ. ಪೆನ್ ಡ್ರೈವ್ ಇಂದ ನೀವು ಡೌನ್ಲೋಡ್ ಮಾಡೋದು. ಇಲ್ಲಿ ಯಾವ್ದಾರ ಒಂದು ಇವಾಗ ಇದೇ ಡಿಸೈನ್ ಇದೆ ಅಂತ ಅನ್ಕೊಂಡ್ರೆ ಇದ್ರಲ್ಲಿ ವಿಡಿಯೋ ಆಪ್ಷನ್ ಇದೆ. ನಿಮ್ಗೆ ವಿಡಿಯೋ ಆಪ್ಷನ್ ಅಲ್ಲಿ ನೋಡ್ಬೋದು ಹೆಂಗೆಲ್ಲ ಓಡುತ್ತೆ, ಆಮೇಲೆ ಕಲರ್ಸ್ ಕೊಡಕ್ ಒಂದು ಐಡಿಯಾ ಬರುತ್ತೆ, ಇಲ್ಲ ಡಿಸೈನ್ ಹೆಂಗ್ ರನ್ ಆಗುತ್ತೆ ಅನ್ನೋದಕ್ಕೆ ಒಂದು ವಿಡಿಯೋ ಇದೆ. ಆತರ ಎಲ್ಲ ಇದೆ. ಬ್ಯಾಕ್ವರ್ಡ್ ಬಂದು ರೈಟ್ ಕ್ಲಿಕ್ ಕೊಟ್ರೆ ಬ್ಯಾಕ್ವರ್ಡ್ ಬರ್ತೀರಾ. ಸೆಕೆಂಡ್ ಆಪ್ಷನ್ ಡೈರೆಕ್ಷನ್. ನಿಮ್ಗೆ ಯಾವ ಡೈರೆಕ್ಷನ್ ಅಲ್ಲಿ ಬೇಕೋ ಆ ಡೈರೆಕ್ಷನ್ ಅಲ್ಲಿ ಬೇಕಾದ್ರೆ ನೀವು
ಟರ್ನ್ ಮಾಡ್ಬೋದು. ಟರ್ನ್ ಮಾಡ್ಬೋದು. ಡಿಸೈನ್ ಮಾರ್ಕಿಂಗ್ ಮಾಡಿರ್ತಾರಲ್ವಾ ಕಸ್ಟಮರ್, ಆ ಮಾರ್ಕಿಂಗ್ ಗೆ ತಕ್ಕಂಗೆ ಟರ್ನ್ ಮಾಡ್ಕೊಬೇಕು. ಟರ್ನ್ ಮಾಡ್ಕೊಂಡು. ಥರ್ಡ್ ಆಪ್ಷನ್ ಕಲರ್ ಸೆಟ್ಟಿಂಗ್. ಇವಾಗ ಇದಕ್ಕೆ ಎಷ್ಟು ಕಲರ್ ಬೇಕಂತ ಅನ್ಬಿಟ್ಟು ಇಲ್ಲೇ ಮೆನ್ಷನ್ ಆಗ್ಬಿಡುತ್ತೆ ನಮ್ಗೆ. ಇಲ್ಲೂ ಮೆನ್ಷನ್ ಆಗುತ್ತೆ, ಇಲ್ಲೂ ಮೆನ್ಷನ್ ಆಗುತ್ತೆ. ಆಮೇಲೆ ಸ್ಟಿಚಸ್ ಇಲ್ಲಿ ಮೆನ್ಷನ್ ಆಗುತ್ತೆ. ಓಕೆನಾ, ನಿಮ್ಗೆ ಎಷ್ಟನೇ ಕಲರ್ ನಂಬರ್ ಬೇಕಂತ ಇಲ್ಲಿ ಹಾಕಿರೋದ್ರಲ್ಲಿ ಮೇಲೆ ಡಿಪೆಂಡ್ ಆಗಿ ನೀವ್ ಇಲ್ಲಿ ಕಲರ್ ಮೆನ್ಷನ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಓಕೆ ಮೇಡಮ್, ಒಂದು ಸ್ಯಾಂಪಲ್ ಮಾಡಿ ತೋರಿಸ್ತೀರಾ ಮೇಡಮ್? ಮ್ಯಾಮ್ ಆಗ್ತೀನಿ. ಫೋರ್ತ್ ಆಪ್ಷನ್. ಓಕೆ, ಲಾಕ್ ಓಪನ್ ಮಾಡಿ ನಿಮ್ಗೆ ಎಲ್ಲಿಗೆ ಯಾವ ಕಡೆ ನೀವು ಮಾರ್ಕಿಂಗ್ ಮಾಡಿರ್ತೀರೋ ಆ ಮಾರ್ಕಿಂಗ್ ತೆಗ್ದಂಗೆ ನೀವು ಟರ್ನ್ ಮಾಡ್ಬೋದು. ಓಕೆ, ಇವಾಗ ಮಿಷಿನ್ ಆನ್ ಆಗಿದೆಯಾ ಇದು? ಹೌದು, ಇಷ್ಟು ಗ್ಯಾಪ್ ಅಲ್ಲಿ ನಮ್ಗೆ ಡಿಸೈನ್ ಕಂಪ್ಲೀಟ್ ಮಾಡ್ಕೊಡುತ್ತೆ ಅಂತ ಅನ್ಬಿಟ್ಟು ಶೋ ಅಪ್ ಆಗ್ತಾ ಇರೋದು. ಇವಾಗ ಜಸ್ಟ್ ಸ್ಯಾಂಪಲ್ ತೋರಿಸ್ತಾ ಇದೀರಾ ಅಲ್ವಾ? ಹೌದು. ಓಕೆ, ನೋಡೋಣ ಬನ್ನಿ ಫ್ರೆಂಡ್ಸ್, ಇವಾಗ ಯಾವ ತರ ಡಿಸೈನ್ ಆಗುತ್ತೆ ಮತ್ತೆ ಓವರ್ ಆಲ್ ಫಿನಿಶಿಂಗ್ ಯಾವ ತರ ಬರುತ್ತೆ ಅಂತ ನೋಡೋಣ. ಈಗ ನೋಡಿ ಮಿಷಿನ್ ರನ್ ಕೂಡ ಆಗ್ತಾ ಇದೆ, ಎಂಬ್ರಾಯ್ಡ್ರಿ ಕೂಡ ಆಗ್ತಾ ಇದೆ. ಇಲ್ಲೊಂದು ಡಿಸೈನ್ ಕೂಡ ಅವಾಗಲೇ ಸೆಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ನೋಡ್ತಾ ಇದೀರಲ್ಲ ಯಾವ ತರ ಫಿನಿಶಿಂಗ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಎಂಬ್ರಾಯ್ಡ್ರಿ ಕೂಡ ರೆಡಿ ಆಗ್ತಾ ಇದೆ ನೋಡಿ. ಇದನ್ನ ಎಂಬ್ರಾಯ್ಡ್ರಿ ಆಗೋವರೆಗೂ ಕಷ್ಟ ಮೀನ್ಸ್ ಯಾರಾದ್ರೂ ಇವಾಗ ಪರ್ಚೇಸ್ ಮಾಡಿರ್ತಾರೆ, ಇವಾಗ ಯಾರಾದ್ರೂ ಇದನ್ನ ಮಿಷಿನ್ ರನ್ ಮಾಡ್ತಾರೆ, ಮಿಷಿನ್ ಮುಂದೆನೆ ಇರ್ಬೇಕಾ ಇಲ್ಲ ಯಾವ್ದೇ? ಇಲ್ಲ, ನೀವು ಬೇರೆ ಕೆಲ್ಸನೂ ಮಾಡ್ಕೋಬಹುದು. ಇದೊಂದ್ ಕಡೆ ಮಿಷಿನ್ ರನ್ ಆಗ್ತಾ ಇರೋವಾಗ ಏನಾರ ಥ್ರೆಡ್ ಕಟ್ ಆದರಾಗ್ಲಿ ಇಲ್ಲ ಬಾಬಿನ್ ಕೇಸ್ ಖಾಲಿ ಆದರಾಗ್ಲಿ ಇಲ್ಲಿ ಗ್ರೀನ್ ಇರೋದು ಇದು ರೆಡ್ ಲೈಟ್ ಆಗುತ್ತೆ ನಮ್ಗೆ. ಆಟೋಮೆಟಿಕ್ ಆಗಿ ಮಿಷಿನ್ ಸ್ಟಾಪ್ ಆಗುತ್ತೆ. ಅವಾಗ ನೀವು ಎಲ್ಲೇ ಇದ್ರೂ ಥ್ರೆಡ್ ಬಂದ್ ಹಾಕಿದ್ರೆ ಸಾಕು. ಅವಶ್ಯಕತೆ ಏನಿಲ್ಲ, ಅಲ್ಲಿಂದಾನೆ ಕಂಟಿನ್ಯೂ ಆಗುತ್ತಲ್ವಾ ಅದು? ಹೌದು, ಅಲ್ಲಿಂದಾನೆ ಕಂಟಿನ್ಯೂ ಆಗುತ್ತೆ. ಓಕೆ, ಇವಾಗ ನೋಡ್ತಾ ಇದೀರಲ್ಲ ಫ್ರೆಂಡ್ಸ್, ಇಷ್ಟು ಬೇಗ ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಂತಾನೆ ಹೇಳ್ಬೋದು. ಎಷ್ಟು ಬೇಗ ಅವಾಗಲೇ ಡಿಸೈನ್ಸ್ ಕೂಡ ರೆಡಿ ಆಗ್ತಾ ಇದೆ ನೋಡಿ. ಫಿನಿಶಿಂಗು ಅಷ್ಟೇ ಫ್ರೆಂಡ್ಸ್. ಇವಾಗ ನಾನು ನೋಡ್ತಾ ಇರೋದಂಗೆ ಇಲ್ಲಿ ಜಸ್ಟ್ ಇವಾಗ ಸ್ಯಾಂಪಲ್ಸ್ ಮಾಡಿ ಇಟ್ಟಿದ್ದಾರೆ ಕಸ್ಟಮರ್ಸ್ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡ್ತಿರಲ್ಲ ಫಿನಿಶಿಂಗ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಮೇಡಮ್, ಇವಾಗ ಬರೀ ಇದು ಥ್ರೆಡ್ ಅಂತಾನೆ ಅಲ್ಲ, ಬೀಡ್ಸ್ ಗೀಡ್ಸ್ ಏನಾದ್ರೂ ಆಡ್ ಕೂಡ ಮಾಡ್ಕೋಬಹುದಾ ಇದ್ರಲ್ಲಿ? ಮಾಡ್ಬೋದು. ಸಪರೇಟ್ ಡಿವೈಸ್ ಮಾಡ್ಬೋದು. ಸಪರೇಟ್ ಡಿವೈಸ್ ಈ ಮಿಷಿನ್ ಅಲ್ಲಿ ಕೂಡ ಆಡ್ ಅಪ್ ಮಾಡ್ಬೋದು. ಯಾವ ಮಿಷಿನ್ ತಗೊಂಡ್ರೇನು ಮಾಡ್ಬೋದು. ಇದೇ ಮಿಷಿನ್ ತಗೊಬೇಕು ಅದೇ ಮಿಷಿನ್ ತಗೊಬೇಕಂತ ಏನ್ ಅವಶ್ಯಕತೆ ಇಲ್ಲ. ಯಾವ ಮಿಷಿನ್ ತಗೊಂಡ್ರೇನು ನೀವು ಮಾಡ್ಬೋದು. ಯಾವ ಮಿಷಿನ್ ತಗೊಂಡ್ರು ನಾವು ಮಾಡ್ಬೋದಲ್ವಾ? ಓಕೆ, ಇವಾಗ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಒಂದು ಇಲ್ಲಿ ಡಿಸೈನ್ ಆಗ್ತಾ ಇದೆ ನೋಡಿ. ಎಲ್ಲಿ ಡಿಸೈನ್ ಆಗ್ತಾ ಇದೆ ಅಂತ ಕೂಡ ಇಲ್ಲಿ ಕೂಡ ಮಾರ್ಕ್ ಕೂಡ ಆಗ್ತಾ ಇದೆ ನೋಡಿ. ಹ್ಯಾಸ್ ಇಟ್ ಈಸ್ ಇಲ್ಲಿ ಕೂಡ ಆಗ್ತಾ ಇದೆ ನೋಡಿ. ಇವಾಗ ಎಂಬ್ರಾಯ್ಡ್ರಿ ಆಗ್ತಾ ಇದೆ, ಅದುವರೆಗೂ ಇಲ್ಲಿ ಒಬ್ರು ಕಸ್ಟಮರ್ ಕೂಡ ಇದಾರೆ. ಮೇಡಮ್, ಕಸ್ಟಮರ್ ಇದಾರಾ ಮೇಡಮ್ ಇಲ್ಲಿ ನಿಮ್ಮ ಹತ್ರ ಮಿಷಿನ್ ಪರ್ಚೇಸ್ ಮಾಡಿರೋರು? ಬನ್ನಿ, ಅವ್ರು ಕೂಡ ಭೇಟಿ ಮಾಡೋಣ. ಇವಾಗ ಇಲ್ಲಿ RRR ಎಂಬೋ ಸೊಲ್ಯೂಷನ್ಸ್ ಅಲ್ಲಿ ಒಬ್ರು ಕಸ್ಟಮರ್ ಕೂಡ ಇದಾರೆ. ಮೀನ್ಸ್ ಅವಾಗ್ಲೇ ಅವರು ಈ ಎಂಬ್ರಾಯ್ಡ್ರಿ ಮಿಷಿನ್ ನ ಪರ್ಚೇಸ್ ಮಾಡಿದ್ದಾರೆ. ಅವರ ರಿವ್ಯೂ ತಗೊಳ್ಳೋಣ ಬನ್ನಿ ಫ್ರೆಂಡ್ಸ್. ಸರ್ ನಮಸ್ತೆ. ಸರ್ ನಮಸ್ತೆ ಮೇಡಮ್. ಸರ್ ತಮ್ಮ ಹೆಸರು ಸರ್? ಸತೀಶ್ ಎಸ್ಎನ್ ಅಂತ. ಸರ್ ಬ್ಯಾಂಗ್ಳೂರ್ ಅವರೇನಾ ಸರ್? ಇಲ್ಲ ಮೇಡಮ್, ನಾವು ಕೋಲಾರಿಂದ ಬಂದಿದ್ದೀರಿ. ಕೋಲಾರಿಂದ ಬಂದಿದ್ದೀರಾ? ಕೋಲಾರಿಂದ ಬಂದಿದ್ದೀರಾ ಸರ್? ಮೇಡಮ್. ಸರ್ ಎಷ್ಟು ಮಿಷಿನ್ಸ್ ಪರ್ಚೇಸ್ ಮಾಡಿದ್ರಿ ಸರ್? ಮೇಡಮ್, ಈಗಾಗಲೇ ಎರಡು ಮಿಷಿನ್ ಪರ್ಚೇಸ್ ಮಾಡಿದ್ದಾರೆ ಮೇಡಮ್. ಒಂದು ಡಬಲ್ ಹೆಡ್ ಮಿಷಿನ್ ಮತ್ತೆ ಇನ್ನೊಂದು ಸಿಂಗಲ್ ಹೆಡ್, ಎರಡು ಓಡ್ತಾ ಇದೆ. ಆದ್ರೆ ಇಲ್ಲಿ ಬೆಸ್ಟ್ ಪ್ರೈಸ್ ಮತ್ತೆ ಬೆಸ್ಟ್ ಕ್ವಾಲಿಟಿ ಚೆನ್ನಾಗಿದೆ, ಮತ್ತೆ ಫಿನಿಶಿಂಗ್ ಚೆನ್ನಾಗಿ ಬರ್ತಾ ಇದೆ. ಬೇರೆ ಎಲ್ಲ ನಾವು ನೋಡ್ಕೊಂಡ್ ಬಂದಿದ್ರಿ ಮೇಡಮ್. ಆ ಕಂಪ್ನಿಗಳಲ್ಲಿ ನೋಡಿದ್ರೆ ರೇಟು ಜಾಸ್ತಿ ಇದೆ, ಬಟ್ ಅಷ್ಟೊಂದು ಫಿನಿಶಿಂಗ್ ಇಲ್ಲ. ಮೀನ್ಸ್ ನಿಮ್ಗೆ RRR ಎಂಬೋ ಸೊಲ್ಯೂಷನ್ಸ್ ಅಲ್ಲಿ ಪ್ರೈಸ್ ಕಡಿಮೆ ಅನ್ಸ್ತು, ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನಾವು ಹಾಕಿ ನೋಡಿದಾಗ ಬೇರೆ ಕಡೆ ಕಂಪ್ಯಾರಿಸನ್ ಮಾಡಿ ನೋಡಿದಾಗ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಬಟ್ ನಮ್ಮಲ್ಲಿ ಇರ್ತಕ್ಕಂತ ಒಂದು ಮಿಷಿನ್ ನೋಡ್ತಾ ಬೇರೆ ಕಸ್ಟಮರ್ ನಮ್ಗೆ ಅಲ್ಲಿ ಎನ್ಕ್ವೈರಿ ಮಾಡಿ ನೋಡಿದಾಗ ನಮ್ದಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಎಲ್ರು ನೋಡ್ಬಿಟ್ಟು ಎಷ್ಟು ಚೆನ್ನಾಗಿ ಬರ್ತಾ ಇದೆ, ನಮ್ಮನೆಗೆ ಬಂದು ಅವರೆಲ್ಲಾನು ಕಸ್ಟಮರ್ಸ್ ನೋಡ್ಬಿಟ್ಟು ನಮ್ಮಲ್ಲಿ ತುಂಬಾ ಚೆನ್ನಾಗಿ ಓಡ್ತಾ ಇದೆ. ಈಗಾಗಲೇ ಒಳ್ಳೆ ನಮ್ದು ಕಮಿಟ್ಮೆಂಟ್ ಚೆನ್ನಾಗಿದೆ. ಕಸ್ಟಮರ್ ನಮ್ ಜೊತೆ ಚೆನ್ನಾಗಿ ಹೋಗ್ತಾ ಇದೆ. ಪ್ರತಿದಿನ ನಾವು ಈಗ ನಮ್ಮ ಮನೆಯವರು ಆಲ್ರೆಡಿ ನಾವೆಲ್ಲ ಟೀಚರ್ಸ್, ನಾವು ಅವರು ಡೈಲಿ ಒಂದು 4 ಬ್ಲೌಸ್ ಆಗ್ತಾ ಇದ್ರು. ಈಗ ಮನೆ ಕೆಲಸ ನೋಡ್ಕೊಂಡು ಎಲ್ಲ ನೋಡ್ಕೊಂಡು ಈಗ 2 ಬ್ಲೌಸ್ ಅಂದ್ರೆ ಮೇಡಮ್ ಅದು ರೇಟ್ ಆಫ್ ಇದ್ರ ಮೇಲೆ ಹೋಗ್ತದೆ, ಸ್ಟಿಚಸ್ ಮೇಲೆ ಹೋಗುತ್ತೆ. ಕೆಲವ್ರು ಹೇಳ್ತಾರೆ 10 ಹಾಕ್ತೀನಿ, ಅವೆಲ್ಲ ಸುಳ್ಳು ಮೇಡಮ್. 4 ರಿಂದ 5 ಹಾಕ್ಬೋದು, 5 ಹಾಕ್ಬೋದು. ಪ್ರತಿ ದಿನನೂ ಮಿನಿಮಮ್ ಅಂದ್ರೆ 2 ರಿಂದ 3 ಸಾವಿರ ಮಾಡ್ಬೋದು ಮೇಡಮ್. 2,000 ದಿಂದ 3,000 ರೂಪಾಯಿ ಒಂದು ದಿನಕ್ಕೆ ಮಾಡ್ಬೋದು ಮೇಡಮ್. ಅದು ಖಂಡಿತ ಮಾಡ್ಬೋದು, ನಾವು ಮಾಡಿದಿರಿ. ಓಕೆ ಸರ್, ಇವಾಗ ಇದು ನೀವು ಮನೇಲಿನೇ ಮಾಡ್ತಾ ಇದೀರಾ ಸರ್ ಮೇಡಮ್ ಅವರು, ಇಲ್ಲ ಶಾಪ್ ಏನಾದ್ರು ಇಟ್ಕೊಂಡು ಮಾಡ್ತಾ ಇದೀರಾ? ಇಲ್ಲ ಮೇಡಮ್, ಮನೇಲೇ ಇದೆ. ಮನೆಯಿಂದಾನೇ ಇದೆ. ಶಾಪ್ ಓಪನ್ ಮಾಡಿದ್ರೆ ಬಟ್ ನಾವು ಮನೇಲೆ ಚೆನ್ನಾಗಿ ಕೆಲಸ ನಡೀತಾ ಇದೆ. ಒಳ್ಳೆ ಕೆಲಸ ನಡೀತಾ ಇದೆ, ಒಳ್ಳೆ ಕಸ್ಟಮರ್ ಗಳು ಬರ್ತಾ ಇದಾರೆ. ಹಂಗಂದ್ರೆ ನಮ್ಮ ವ್ಯೂವರ್ಸ್ ಯಾರಾದ್ರೂ ಲೇಡೀಸ್ ಯಾರಾದ್ರೂ ನೋಡ್ತಾ ಇದ್ರೆ ದಿನಕ್ಕೆ ಹಂಗಂದ್ರೆ ಮನೆ ಕೆಲಸ ಮಾಡ್ಕೊಂಡು ಆರಾಮಾಗಿ ಮಕ್ಳನ್ನ ನೋಡ್ಕೊಂಡು ಡೈಲಿ 2 ಬ್ಲೌಸ್ ಅಂದ್ರೆ ದಿನಕ್ಕೆ 2 ರಿಂದ 3 ಸಾವಿರ ರೂಪಾಯಿ ಮಾಡ್ಕೋಬಹುದಲ್ವಾ ಮೇಡಮ್? ಮಾಡ್ಬೋದು.
ಮಾಡ್ಕೋಬಹುದು. ಈಗ ಎಷ್ಟೋ ಜನ ಕೆಲಸ ಇಲ್ದಿರ್ತಕ್ಕಂಥ ಮಹಿಳೆಯರು ಇದ್ದಾರೆ ಇವತ್ತು, ಸ್ತ್ರೀಯರು. ಹೌದು ಸರ್. ನಿಜವಾಗ್ಲೂ ಕೂಡ ಸರ್ ನಮ್ಮ ಮೇಡಮ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ರು. ಹಾ. ಅದನ್ನ ಬಿಟ್ಬಿಟ್ಟು ಈಗ ಮನೆಯಲ್ಲೇ ಕೆಲಸ ನೋಡ್ಕೊಂಡು ಹ್ಮ್. ಇವತ್ತು ಮನೆಯಲ್ಲೇ ಒಂದು ಹೇಗಿದೆಯಪ್ಪ ಅಂದ್ರೆ ಹ್ಮ್. ಅವರು ನೆಮ್ಮದಿಯಾಗಿದ್ದಾರೆ. ಮೊದ್ಲೆಲ್ಲ ಆರಾಮಾಗಿ ಅವ್ರಿಗೆ ಅದೇ ಹೆಲ್ತ್ ಇಶ್ಯೂ ಆಗ್ತಾ ಇತ್ತು. ಈಗ ಆರಾಮಾಗಿ ನೋಡ್ಕೊಂಡು ಏನು ಹೆಲ್ತ್ ಇಶ್ಯೂ ಇಲ್ಲ, ಹಾ. ಆರಾಮಾಗಿ ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ. ಓಕೆ. ಮತ್ತೆ ಅದ್ರ ಜೊತೆಗೆ ಇನ್ನ ಬೇರೆ ಬೇರೆ ಕೆಲಸಗಳು ಮಾಡ್ಕೊಂಡು ಹೋಗ್ಬೋದು ಮೇಡಮ್. ಯಾಕಂದ್ರೆ ಮಿನಿಸ್ಟ್ರಿ ನೋಡ್ತಾ ಇರುತ್ತೆ, ತನ್ನ ಪಾಡಿಗೆ ತಾನು ಹ್ಮ್. ಹೋಗ್ತಾ ಇರುತ್ತೆ. ಮತ್ತೆ ಹ್ಮ್. ಅದೇ ರೀತಿಯಾಗಿ ಇವರು ಸರ್ವಿಸ್ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಹೌದು. ಯಾರು RRR ಕಂಪ್ನಿಯಿಂದ ಒಳ್ಳೆ ಸರ್ವಿಸ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ಹೇಮಂತ್ ಸರ್ ಕೂಡ ಸಹ ತುಂಬಾ ನಮ್ಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ. ಹಣದ ವಿಷಯದಲ್ಲಿ ಆಗಿರ್ಬೋದು, ಸ್ವಲ್ಪ ಅಂದ್ರೆ ಶಾರ್ಟೇಜ್ ಆದ್ರೂ ಕೂಡ ಸಹ ಅವರು ಸ್ವಲ್ಪ ನಮ್ಗೆ ಕಂತು ರೂಪದಲ್ಲಿ ಕೂಡ ಸಹ ಕೊಡ್ತಾ ಇದ್ದಾರೆ ಮೇಡಮ್. ಓಕೆ, EMI ಆಪ್ಷನ್ ಅಲ್ಲೂ ಕೂಡ ಕೊಡ್ತಾ ಇದ್ದಾರೆ. ಓಕೆ, ಹಂಗಾರೆ RRR ಎಂಬೋ ಸೊಲ್ಯೂಷನ್ಸ್ ಅಲ್ಲಿ ನೀವು ಹ್ಯಾಪಿ ಕಸ್ಟಮರ್ಸ್ ಅಂತಾನೆ ಹೇಳ್ಬೋದಲ್ವಾ? ಎಸ್ ಮೇಡಮ್, ನಾವು ಆಲ್ರೆಡಿ ಈಗ ನಮಗೆಲ್ಲ ಮೇಡಮ್ ಸುಮಾರು ಜನಕ್ಕೆ ನಾವು ಇದನ್ನ ರೆಫರ್ ಮಾಡಿದಿರಿ, ತಗೊಂಡೋಗಿದ್ದಾರೆ ಮೇಡಮ್. ತುಂಬಾ ಜನ ಬಂದು ಈಗಾಗಲೇ ನಮ್ಮ ಕಡೆ ಎಲ್ಲ ಸುಮಾರು ಒಂದು 10-15 ಮಿಷಿನ್ ಬಂದಿದೆ. ಕೋಲಾರ ಡಿಸ್ಟ್ರಿಕ್ಟ್ ಅಲ್ಲಿ ಬಂದಿದೆ. ಸರ್ವಿಸ್ ಚೆನ್ನಾಗಿ ಮಾಡ್ತಾ ಇದಾರೆ. ಮತ್ತೆ ಇವರು ಮಿಷಿನ್ ಇವರು ಸತೀಶ್ ಸರ್ ಅವ್ರು ತುಂಬಾ ಚೆನ್ನಾಗಿ ನಮ್ಗೆಲ್ಲಾನು ಫೋನಲ್ಲಿ ಕಮಿಟ್ಮೆಂಟ್ ಏನೋ ಸ್ವಲ್ಪ ಪ್ರಾಬ್ಲಮ್ ಆದ್ರೂ ಫೋನಲ್ಲಿ ಅವ್ರು ನಮ್ಗೆ ತಿಳಿಸ್ತಾ ಯಾವ ರೀತಿ ಮಾಡ್ಬೇಕಂತ ಅದನ್ನು ಮಾಡ್ತಾರೆ ಮೇಡಮ್. ಬಟ್ ಮ್ಯಾನ್ಯಲ್ಗೂ ಬಂದ್ ಮಾಡ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಆದಾಗ ಫೋನಲ್ಲಿ ಅವ್ರು ನಮ್ಗೆ ಅದನ್ನ ಯಾವ ರೀತಿ ಮಾಡ್ಬೇಕು ಹೆಲ್ಪ್ ಮಾಡ್ತಾರೆ ಮೇಡಮ್. ಖಂಡಿತ ಮೀನ್ಸ್ ಅಂದ್ರೆ ಇವ್ರದ್ದು ಸೇಲ್ಸ್ ಅಂತಾನೆ ಅಂತಲ್ಲ, ಸೇಲ್ಸ್ ಆದ್ಮೇಲೆ ಒಳ್ಳೆ ಸರ್ವಿಸ್ ಕೂಡ ಹೌದು ಮೇಡಮ್. ಅದೇ ಅಲ್ವಾ ಮುಖ್ಯ ಮೇಡಮ್. ಹೌದು ಸರ್, ಯಾಕಂದ್ರೆ ಸೇಲ್ ಆದ್ಮೇಲೆ ಮಿಷಿನ್ ಆಯ್ತಪ್ಪ, ಸೇಲ್ ಆಯ್ತು ಅನ್ನಂಗಿಲ್ಲ. ದಾರೆ ಓವರಲ್ಲಿ ಸೇಲ್ ಮಾಡ್ತಾರೆ. ಹಂಗಂತಲ್ಲ, ಸೇಲ್ ಆದ್ಮೇಲೆ ಕಸ್ಟಮರ್ ಒಳ್ಳೆ ಇದು ಕೊಡ್ಬೇಕಲ್ವಾ ಸರ್? ಹೌದು ಮೇಡಮ್, ರೆಸ್ಪಾನ್ಸ್ ಕೊಡ್ಬೇಕು. ಹಾಗೆ ಅದನ್ನ RR ಎಂಬೋ ಸೊಲ್ಯೂಷನ್ಸ್ ಅವರು ನಿಮ್ಗೆ ಕೊಡ್ತಾ ಇದಾರೆ ಅಲ್ವಾ ಸರ್? ಇನ್ನ ಚೆನ್ನಾಗಿ ಮಾಡ್ಬೇಕು ಮೇಡಮ್, ಇನ್ನ ಇಂಪ್ರೂವ್ ಮಾಡ್ಬೇಕು. ಇನ್ನ ಚೆನ್ನಾಗಿ ಇಂಪ್ರೂವ್ ಮಾಡ್ಲಿ. ಸರ್, ನಾವ್ ಬಂದಾಗ ಏನಿಲ್ಲ ಮೇಡಮ್, ಒಂದ್ ಮಿಷಿನ್ ಇತ್ತು ಅಷ್ಟೇ ಸ್ಟಾರ್ಟಿಂಗ್ ಬಂದಾಗ. ಈಗ ನಮ್ಗೆ ಆಶ್ಚರ್ಯ ಆಗ್ತದೆ. ತುಂಬಾ ಮಿಷಿನ್ಸ್ ನೋಡಿ, ಥ್ರೆಡ್ಸ್ ಎಲ್ಲ ತುಂಬಾ ತುಂಬಾ ಇದೆ. ಹೊಸ ಹೊಸ ಡಿಸೈನ್ಸ್ ಕೊಡ್ತಾ ಇರ್ತಾರೆ. ಅದು ಫ್ರೀ ಆಗಿ ಕೊಡ್ತಾ ಇದ್ದಾರೆ ಮೇಡಮ್. ಫ್ರೀ ಆಗಿ ಕೊಡ್ತಾ ಇದ್ದಾರೆ ಅದನ್ನ. ಓಕೆ, ಹಂಗಾದ್ರೆ ಅದೊಂದು ಪ್ಲಸ್ ಪಾಯಿಂಟ್. ತುಂಬಾ ಹೆಲ್ಪ್ ಮಾಡ್ತಾರೆ ಮೇಡಮ್. ಬನ್ನಿ ಸರ್, ದೀಪಕ್ ಸರ್ ಅವರೇ ಬನ್ನಿ. ಮೇಡಮ್ ದೀಪಕ್ ಸರ್ ಇವರೇ. ಸರ್ ನಮಸ್ತೆ ಸರ್. ಸರ್ ಹೆಂಗಿದ್ದೀರಾ ಸರ್? ಸರ್ ನೀವೇ ಡಿಸೈನ್ಸ್ ಅಂತ ಮಾಡ್ಕೊಡೋದೆಲ್ಲ ಪ್ರತಿಯೊಂದನ್ನು ನೀವೇ ಮಾಡ್ಕೊಡ್ತೀರಾ? ಅದು ಫ್ರೀ ಆಫ್ ಕಾಸ್ಟ್ ಅಲ್ಲ ಅಂತ ಹೇಳ್ತಾ ಇದಾರೆ ಸರ್. ಹೌದು ಸರ್. ತಾವು ಮಿಷಿನ್ ತಗೊಂಡು ಎಷ್ಟು ತಿಂಗಳಾಯ್ತು ಸರ್? ಮೇಡಮ್ ನಾವು 7 ಮಂತ್ಸ್ ಆಯ್ತಲ್ಲ. 8 ಮಂತ್ಸ್ ಆಗಿದೆ ಮೇಡಮ್. 8 ಮಂತ್ಸ್ ಆಗಿದೆ ಸರ್. 8 ಮಂತ್ಸ್ ಇಂದ ಏನಾದ್ರು ಮಿಷಿನ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಫೇಸ್ ಮಾಡಿದ್ರೆ? ಇದರಲ್ಲಿ ಮಿಷಿನ್ ಅಲ್ಲಿ ಪ್ರಾಬ್ಲಮ್ಸ್ ಅಂತ ಏನು ಬರ್ತಾ ಇಲ್ಲ ಮೇಡಮ್. ಏನು ಬರ್ತಾ ಇಲ್ಲ. ಏನಾದ್ರೂ ಸಣ್ಣ ಪುಟ್ಟ ಏನಾದ್ರೂ ಬಂದ್ರೆ ಅಕಸ್ಮಾತ್ ದಾರ ಕಟ್ ಆಗೋದು, ಥ್ರೆಡ್ ಕಟ್ ಆಗೋದು, ಆತರ ಮಾತ್ರ ಅಷ್ಟೇ, ಸಣ್ಣ ಪುಟ್ಟ ಅಷ್ಟೇ. ಅದು ನಾವೇ ಮಾಡ್ಕೊಂಡು ಮೇಡಮ್. ನೀವೇ ಮಾಡ್ಕೊಂಡು ಸ್ವಲ್ಪ ಸ್ಟಾರ್ಟಿಂಗ್ ಎಲ್ಲ ಇದಾಗುತ್ತೆ. ಆಮೇಲೆ ಎಲ್ಲ ನಾವೇ ಅವರು ಹೇಳ್ಕೊಡ್ತಾರೆ ಮೇಡಮ್. ಫೋನ್ ವಿಡಿಯೋ ಕಾಲ್ ಮಾಡಿ ತುಂಬಾ ಚೆನ್ನಾಗಿ ನಮ್ಗೆ ಕಮಿಟ್ಮೆಂಟ್ ಮಾಡ್ತಾರೆ. ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದಾರೆ ಮೇಡಮ್ ಇಲ್ಲಿ. ಅದಲ್ಲಂತೂ ನಮ್ಮ ಸ್ತ್ರೀಯರು ಇಲ್ಲಿ ಮಹಿಳಾ ಮಣಿಗಳಂತೂ ನಿಜವಾಗ್ಲೂ ತುಂಬಾ ಅಪ್ರಿಶಿಯೇಟ್ ಮಾಡ್ಬೇಕು ಮೇಡಮ್. ಇಲ್ಲಿ ಬಂದ ತಕ್ಷಣ ತೇಜ ಮೇಡಮ್ ಮತ್ತೆ ಇವ್ರ ಹೆಸರನ್ನು ಗೊತ್ತಾಗ್ತಲ್ಲ ಸರ್, ಕೀರ್ತನ ಮೇಡಮ್ ಬಂದ ತಕ್ಷಣ ಕಸ್ಟಮರ್ಗೆ ಒಳ್ಳೆ ಕಾಫಿ ನೀರು ಎಲ್ಲಾ ಕೊಟ್ಟು ಅವ್ರಿಗೆ ನಮ್ಗೆ ಒಂದು ವ್ಯಾವಹಾರಿಕವಾಗಿ ಅಂದ್ರೆ ಕಮರ್ಷಿಯಲ್ ರೀತಿಯಲ್ಲ, ಒಂದು ಪ್ರೀತಿಯಿಂದ ನಮ್ನೆಲ್ಲಾನು ಕಸ್ಟಮರ್ನ ಸ್ವಾಗತ ಮಾಡ್ತಾರೆ. ಅವ್ರಿಗೆ ನಾವೆಲ್ಲ ಅಪ್ರಿಶಿಯೇಟ್ ಮಾಡ್ಬೇಕು ನಾವು. ಹೌದು ಸರ್. ನಿಮ್ಗೆ ಈ ಮಿಷಿನ್ ಅಲ್ಲಿ ಇವಾಗ ನೋಡ್ತಾ ಇದ್ರೆ ನನಗೆ ಏನಪ್ಪಾ ಇಷ್ಟೊಂದು ಫೀಚರ್ಸ್ ಇದೆ ಅಂತ ಅನಿಸ್ತಾ ಇದೆ ಸರ್. ನಿಮ್ಗೆ ಇದು ನೋಡಿದ ತಕ್ಷಣ ನಿಮ್ಗೆ ಆಪರೇಟ್ ಮಾಡಕ್ಕೆ ಏನಾದ್ರು ತುಂಬಾ ಕಷ್ಟ ಆಗುತ್ತಾ ಸರ್? ಸ್ಟಾರ್ಟಿಂಗ್ ಅಲ್ಲಿ ಆಪರೇಟ್ ಮಾಡೋದು ತುಂಬಾ ಈಸಿ. ಅಂತ ಸ್ವಲ್ಪ ಹೇಳ್ತಾರೆ, ಮೊಬೈಲ್ ಗಿಂತ ಈಸಿ ಇದು. ಮೊಬೈಲ್ ಗಿಂತ ಈಸಿ. ಹೌದು ಮೇಡಮ್ ಸರ್. ಯಾಕಂದ್ರೆ ಇವಾಗ ಎಷ್ಟೋ ಜನ ಲೇಡೀಸ್ ನೋಡ್ತಾ ಇದಾರೆ ಇವಾಗ ವಿಡಿಯೋನ. ಹಿಂದೆ ಮಿಷಿನ್ ನೋಡಿದ ತಕ್ಷಣ ಎಷ್ಟೋ ಜನಕ್ಕೆ ಭಯ ಆಗುತ್ತೆ, ಹೆಂಗಪ್ಪ ಇದನ್ನ ಆಪರೇಟರ್ ಮಾಡೋದು, ಯಾವಾಗಪ್ಪ ಕಲಿಯೋದು, ನಮ್ ಕೈಯಲ್ಲಿ ಅದಂತೂ ತಪ್ಪು. ಅದೆಲ್ಲ ತಪ್ಪು ಭಾವನೆಗಳು. ಈಗ ನಮ್ಮ ಮೇಡಮ್ ಅವ್ರಿಗೆ ಆಗ್ಲೇ ಅದನ್ನ ನೋಡ್ತಾ ಇದ್ದಾಗ ನನಗಿಂತ ಹೆಚ್ಚಾಗಿ ಕಲ್ತಿದ್ದಾರೆ. ಈಗ ಅವ್ರಿರ್ತಕ್ಕಂತ ಇವ್ರಿಗೆ ಹೇಳ್ಕೊಡ್ತಾರೆ ಯಾವ ರೀತಿ ಡಿಸೈನ್ ಮಾಡ್ಬೇಕು ಸರ್. ಅವರೇ ಒಂದು ಥಿಂಕ್ ಮಾಡಿ ಇನ್ನು ಹೊಸ ಹೊಸ ಡಿಸೈನ್ ಈ ರೀತಿ ಮಾಡ್ಬೇಕು, ಆ ರೀತಿ ಮಾಡ್ಬೇಕಂತ ಹೇಳ್ಕೊಡಂತ ಇದಿದೆ. ಒಳ್ಳೆ ಟ್ಯಾಲೆಂಟ್ ಇದೆ ಮೇಡಮ್. ಬಟ್ ಇನ್ನೊಂದೇನಂದ್ರೆ ಅಂತ ಸಮಸ್ಯೆ ಇಲ್ಲ ಮೇಡಮ್. ಇಲ್ಲಿ ಇಲ್ಲ, ಆರಾಮಾಗಿ ಮಾಡ್ಬೋದು ಮೇಡಮ್. ಒಂದೆರಡು ದಿನ ನೋಡ್ಕೊಂಡ್ರೆ ಅವರೇ ಆಪರೇಟ್ ಮಾಡ್ಕೋಬಹುದು ಲೇಡೀಸ್ ಅಲ್ಲ. ಏನು ಓದಿರೋರು ಕೂಡ ಆಪರೇಟ್ ಮಾಡೋದು ಅಷ್ಟು ಈಸಿ ಮೆಥಡ್ ಕೊಟ್ಟಿದಾರಲ್ವಾ ಇದ್ರಲ್ಲಿ. ಓಕೆ ಸರ್, ತುಂಬಾ ಖುಷಿ ಆಯ್ತು ಸರ್ ತಮ್ಮ ಜೊತೆ ಮಾತಾಡಿದ್ದು. ಹಾಗೆ ಮೇಡಮ್ ನಿಮ್ಮ ಹತ್ರನು ಮಾತಾಡಿ ತುಂಬಾ ಖುಷಿ ಆಯ್ತು. ಮನೆ ಮೇಂಟೈನ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇದೀರಾ, ತುಂಬಾ ಖುಷಿ ಆಯ್ತು ಮೇಡಮ್. ಧನ್ಯವಾದಗಳು ಮೇಡಮ್. RRR ಎಂಬೋ ಸೊಲ್ಯೂಷನ್ಸ್ ಕಡೆಯಿಂದ ಇವತ್ತು ಕಾವ್ಯ ಅವರು ಇದ್ದಾರೆ. ಹಾಯ್ ಮ್ಯಾಮ್. ಹಾಯ್ ಮ್ಯಾಮ್. ಹೆಂಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವು? ಚೆನ್ನಾಗಿದ್ದೀನಿ ಮೇಡಮ್. ಮೇಡಮ್ ಥ್ಯಾಂಕ್ ಯು ಮ್ಯಾಮ್. ನಿಮ್ಮ RRR ಎಂಬೋ ಸೊಲ್ಯೂಷನ್ಸ್ ಗೆ ನನ್ಗೆ ಇವತ್ತು ಕರೆದಿದ್ದು ಮತ್ತೆ ನಿಮ್ಮ ಎಂಬ್ರಾಯ್ಡರಿ ಮಿಷಿನ್ಸ್ ಬಗ್ಗೆ ತಿಳ್ಕೊಳ್ಳೋಕೆ. ಹಾಗೆ ನಮ್ಮ ವ್ಯೂವರ್ಸ್ ತುಂಬಾ ಜನ ಕೇಳ್ತಾ ಇದ್ರು, ಎಸ್ಪೆಷಲಿ ಲೇಡೀಸ್ ಕೇಳ್ತಾ ಇದ್ರು
ಮೇಡಮ್ ಮನೇಲೆ ಕೂತ್ಕೊಂಡು ಮಾಡೋ ಅಂತ ಬಿಸ್ನೆಸ್ ಬಗ್ಗೆ ಒಂದು ವಿಡಿಯೋ ಮಾಡಿ, ಯಾಕಂದ್ರೆ ಎಲ್ಲಾ ಹೆಣ್ಮಕ್ಳುನ ಆಚೆ ಹೋಗಿ ದುಡಿಯೋದಕ್ಕೆ ಆಗೋದಿಲ್ಲ. ಕೆಲವ್ರಿಗೆ ಆ ಫೆಸಿಲಿಟಿ ಇರಲ್ಲ. ಎಷ್ಟೋ ಜನಕ್ಕೆ ಪಾಪ ಆಚೆ ಹೋಗಿ ದುಡಿಯೋಕೆ ಇದ್ದಿರುತ್ತೆ, ಫೆಸಿಲಿಟಿ ಮನೇಲಿ ಕೊಟ್ಟಿರ್ತಾರೆ ಒಂದು ಆಪ್ಷನ್, ಕೆಲವ್ರಿಗೆ ಕೊಟ್ಟಿರೋದಿಲ್ಲ. ಅಂತವ್ರಿಗೆ ಯೂಸ್ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು RRR ಎಂಬೋ ಸೊಲ್ಯೂಷನ್ಸ್ ಅವರ ಶೋರೂಮ್ ಬಂದಿದ್ದೀನಿ ಫ್ರೆಂಡ್ಸ್. ಮೇಡಮ್, ನಿಮ್ಮ ಕಂಪ್ನಿ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿನ ನಮ್ಮ ವ್ಯೂವರ್ಸ್ ಹೇಳಿ. ನಮ್ ಕಂಪ್ನಿ ಅಂದ್ರೆ ಮ್ಯಾಮ್ RRR ಅಂದ್ರೆ ರೈಟ್ ರಿಯಲ್ ರಿವಾರ್ಡ್ ಅಂತ ಹೇಳಿದ್ರೆ ನಿಮಗೆ ಒಂದು ಒಳ್ಳೆ ಗುಣಮಟ್ಟದ ಒಂದು ಆಯ್ಕೆ ಅಂತಾನೆ ಹೇಳ್ಬೋದು. ಏಕೆಂದ್ರೆ ಎಷ್ಟೋ ಕಂಪ್ನಿಗಳಿದ್ದಾವೆ, ಬಟ್ ನಮ್ ಕಂಪ್ನಿ 8 ವರ್ಷದಿಂದ ನಡೀತಿದೆ. ಆಲ್ ಓವರ್ ಇಂಡಿಯಾ 30 ಬ್ರಾಂಚಸ್ ಕೂಡ ಇದೆ. ಅದ್ರಲ್ಲೂ ನಮ್ಮ ಕರ್ನಾಟಕದಲ್ಲಿ ಅಂತ ಬಂದ್ರೆ 3 ಬ್ರಾಂಚಸ್ ಇದೆ. ಒಂದು ಬಂದು ಬ್ಯಾಂಗ್ಳೂರ್ ಬೊಮ್ಮನಹಳ್ಳಿಯಲ್ಲಿದೆ, ಇನ್ನೊಂದು ಬಂದು ಮೈಸೂರು ಕುವೆಂಪು ನಗರಲ್ಲಿದೆ, ಇನ್ನೊಂದು ಬಂದು ಹುಬ್ಳಿಯಲ್ಲಿದೆ ಮ್ಯಾಮ್. ನಿಮಗೆ ಆಲ್ ಓವರ್ ಇಂಡಿಯಾ ಸರ್ವಿಸ್ ಕೂಡ ಇದೆ. ಆಲ್ ಓವರ್ ಇಂಡಿಯಾ ಸರ್ವಿಸ್ ಮಾಡ್ಕೊಡ್ತೀರಾ ನೀವು? ಮ್ಯಾಮ್, ಎಲ್ಲಾ ಕಡೆ ನೀವು ಎಲ್ಲೇ ಕಾಲ್ ಮಾಡಿದ್ರು ನಮಗೆ ಸರ್ವಿಸಸ್ ಇದೆ, ನಿಮಗೆ ಪ್ರೊವೈಡ್ ಕೂಡ ಸಿಗುತ್ತೆ. ಓಕೆ ಮ್ಯಾಮ್, ಹಂಗೆ ಏನಾದ್ರು ಇವಾಗ ಕೆಲವೊಬ್ರಿಗೆ ನಿಯರ್ ಬೈ ಶೋರೂಮ್ಸ್ ಇರೋದಿಲ್ಲ, ಆಲ್ ಓವರ್ ಇಂಡಿಯಾ ಆಗ್ಲಿ ಆಲ್ ಓವರ್ ಕರ್ನಾಟಕ ಆಗಿರ್ಲಿ, ಅವ್ರಿಗೆ ಏನಾದ್ರು ಪರ್ಚೇಸ್ ಮಾಡ್ಬೇಕಂದ್ರೆ ಹೆಂಗೆ ಫೆಸಿಲಿಟಿ ಏನ್ ಮಾಡ್ಕೊಡ್ತೀರಾ? ನಾರ್ಮಲ್ ಕಾಲ್ ಆಗಿರ್ಬೋದು ಮ್ಯಾಮ್, ವಾಟ್ಸ್ಆಪ್ ಕಾಲ್ ಆಗಿರ್ಬೋದು, ನಿಮಗೆ ಪ್ರತಿಯೊಂದು ಡೀಟೈಲ್ ನಾವು ಇನ್ಫಾರ್ಮ್ ಮಾಡ್ತೀವಿ. ಯಾಕೆಂದ್ರೆ ಕೆಲವೊಂದ್ ಟೈಮ್ ಬರೋದಕ್ಕೆ ಆಗಲ್ಲ, ವಿಡಿಯೋ ಕಾಲ್ ಅಲ್ಲಿ ಕೂಡ ಸಾರ್ಟ್ ಔಟ್ ಮಾಡ್ಕೊಡ್ತೀವಿ. ಎಲ್ಲಾ ತರ ಫೆಸಿಲಿಟೀಸ್ ನಿಮಗಿದೆ ಮ್ಯಾಮ್, ಬಂದು ನೋಡ್ಲೇಬೇಕು ಅನ್ನೋದು ಇಲ್ಲ. ಎಲ್ಲಾ ತರ ನಿಮಗೆ ಕಾಲ್ ಅಲ್ಲೇ ನಾವು ಎಲ್ಲಾನು ಫುಲ್ ಫಾರ್ಮ್ ಆಗಿ ಹೇಳಿರ್ತೀವಿ ಮ್ಯಾಮ್. ಹಾಗೆ ಮ್ಯಾಮ್, ಇವಾಗ ಡಿಸೈನ್ಸ್ ಆಗ್ಲಿ, ಸರ್ ಅವಾಗ್ಲೇ ಒಬ್ರು ಕಸ್ಟಮರ್ ಕೂಡ ಹೇಳಿದ್ರು ನಿಮ್ಮ ಡಿಸೈನರ್ಸ್ ಫ್ರೀ ಆಗಿ ಡಿಸೈನ್ಸ್ ನ ಮಾಡ್ಕೊಡ್ತಾ ಇದಾರೆ ಅಂತ. ಮ್ಯಾಮ್, ಈಗ ಕೆಲವೊಬ್ರು ಹೇಗೆ ಅಂದ್ರೆ ನಮಗೆ ಸ್ಪೆಸಿಫಿಕ್ ಡಿಸೈನ್ ಬೇಕು ಅಂದಾಗ ಅದಕ್ಕೆ ಸಿಗದೆ ಇದ್ರು ನಮ್ಮಲ್ಲೇ ಡಿಸೈನರ್ಸ್ ಇದಾರೆ, ಅವ್ರ ಕಡೆಯಿಂದಾನು ನಿಮಗೆ ಎಲ್ಲಾ ತರ ಫೆಸಿಲಿಟೀಸ್ ಸಿಗುತ್ತೆ ಮ್ಯಾಮ್. ಎಲ್ಲ ಫೆಸಿಲಿಟಿ ಮಾಡ್ಕೊಡ್ತೀರಾ? ಎಲ್ಲಾ ತರ ನಾಟ್ ಓನ್ಲಿ ಸೇಲ್ ಆದ್ಮೇಲೆ ಅಂತಲ್ಲ, ಸೇಲ್ ಆಯ್ತು ಅಷ್ಟೇ ಅಂತಪ್ಪ, ಸೇಲ್ ಆದ್ಮೇಲೆ ಒಳ್ಳೆ ಸರ್ವಿಸ್ ನ ಕೊಡ್ತಾ ಇದ್ರೆ ಅದು ಕೇವಲ ಮಾತ್ರ RR ಎಂಬೋ ಸೊಲ್ಯೂಷನ್ ಅಲ್ಲಿ ಮಾತ್ರ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಓಕೆ ಮ್ಯಾಮ್, ಇವಾಗ ಅವಾಗಲೇ ಈ ಮಿಷಿನ್ ನ ತೋರ್ಸಿದ್ರಿ, ಇವಾಗ ಇದು ಬಿಟ್ಟು ನೆಕ್ಸ್ಟ್ ಯಾವ ಮಿಷಿನ್ ಅವೈಲಬಲ್ ಇದೆ ಮ್ಯಾಮ್? ಇನ್ನು ನಿಮಗೆ ಇದಲ್ದೇನೆ ಮ್ಯಾಮ್ ಇನ್ನೂ 3 ಟೈಪ್ಸ್ ಇದೆ ಮ್ಯಾಮ್. ನಿಮಗೆ ಡಬಲ್ ಹೆಡ್ ಆಗಿರ್ಬೋದು. ಡಬಲ್ ಹೆಡ್ ಏನಿಗೆ ತಗೊಬೇಕು ಅಂದ್ರೆ ಟೈಮ್ ಸೇವಿಂಗ್ ಇರುತ್ತೆ. ಕೆಲವೊಬ್ರು ಅರ್ಜೆಂಟ್ ಕಸ್ಟಮರ್ ಇರ್ತಾರೆ, ಬಟ್ ನಾವ್ ಅವ್ರನ್ನ ಮಿಸ್ ಮಾಡ್ಕೊಳ್ಳೋದಕ್ಕೂ ಆಗಲ್ಲ. ಈಗ ಎಷ್ಟೊಂದ್ ಸಲ ನಮ್ಮ ಹತ್ರ ಹಾಕಿ ಈಗ ಅಯ್ಯೋ ನಮಗೆ ಅರ್ಜೆಂಟ್ ಅಂದ ಕೊಡ್ಲಿಲ್ಲ ಅಂತ ನಮಗೂ ಒಂದ್ ನೇಮ್ ಬೇಡ ಅಂತ ಹೇಳಿ ಟೈಮ್ ಸೇವಿಂಗ್ ಕೂಡ ನಿಮಗಿದೆ ಮ್ಯಾಮ್. ಟೈಮ್ ಸೇವಿಂಗ್ ಕೂಡ ಮೇಡಮ್. ಇವಾಗ ನಿಮ್ಮ ಹತ್ರ ಎಂಬ್ರಾಯ್ಡರಿ ಮಿಷಿನ್ಸ್ ತಗೊಂಡ್ರೆ ಯಾರ್ಯಾರಿಗೆ ಇದು ಯೂಸ್ಫುಲ್ ಆಗುತ್ತೆ ಮೇಡಮ್? ಇದು ಯಾರ್ಯಾರಿಗೆ ಯೂಸ್ಫುಲ್ ಅಂತ ಹೇಳಿದ್ರೆ, ಈಗ ಕೆಲವೊಂದ್ ಹೆಣ್ಮಕ್ಳಿಗೆ ಮಕ್ಳು ಇರ್ತಾರೆ, ಹೊರಗ್ ಹೋಗಕ್ ಆಗಲ್ಲ, ಆದ್ರೆ ಅವರಿಗೆ ದುಡಿಬೇಕು, ಇಂಡಿಪೆಂಡೆಂಟ್ ಆಗಿರ್ಬೇಕು, ಯಾರ ಮೇಲೂ ನಾವು ಡಿಪೆಂಡ್ ಆಗ್ಬಾರ್ದು ಅನ್ನೋದು ತುಂಬಾ ಜನಕ್ಕೆ ಇರುತ್ತೆ. ಬಟ್ ಅವರಿಗೆ ಎಲ್ಲೂ ಹೋಗಿ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ. ಅಂತವ್ರಿಗೆ ಮ್ಯಾಮ್ ಪ್ರತಿಯೊಂದು ಇದು ಯೂಸ್ಫುಲ್ ಆಗುತ್ತೆ. ನಮ್ ಮಿಷಿನ್ ಬಂದು ಈಗ ಗೊತ್ತಿರೋರು, ಓದಿರೋರು, ಅವರಿಗೆ ಎಜುಕೇಶನ್ ಇರ್ಬೇಕು ಅನ್ನೋದೇನು ಇಲ್ಲ. ಜಸ್ಟ್ ಯಾರೇ ಬಂದ್ರು ನಮ್ಮಲ್ಲೇ 1 ವೀಕ್ ಟ್ರೈನಿಂಗ್ ಕೊಡ್ತೀವಿ, ಪ್ರತಿಯೊಂದನ್ನು ಕಲಿಬಹುದು. ಅವರೇ ಇಂಡಿಪೆಂಡೆಂಟ್ ಆಗಿ ಅವ್ರ ದುಡ್ಡು ಅವ್ರ ಕಾಲ್ ಮೇಲೂ ನಿಂತ್ಕೊಳ್ಳೋ ಅಂತದಿದೆ. ಯಾಕೆಂದ್ರೆ ಎಷ್ಟೋ ಜನ ಈಗ ನಾನ್ ಅದು ಆ ತರ ಮಾಡ್ಬೇಕು, ಈ ತರ ಮಾಡ್ಬೇಕು, ನನ್ ಮೇಲೆ ಡಿಪೆಂಡ್ ಆಗ್ಬೇಕು, ನಾನೇ ಇರ್ಬೇಕು ಅನ್ನೋದಿರ್ತಾರೆ. ಬಟ್ ಅವರಿಗೆ ಏನ್ ಮಾಡ್ಬೇಕು ಏನೋ ಗೊತ್ತಿರಲ್ಲ. ಅಂತವ್ರಿಗೆ ಮಿಷಿನ್ ತಗೊಂಡ್ರೆ ನಿಮಗೆ ತಿಂಗಳಲ್ಲಿ 50 ರಿಂದ 60 ಸಾವಿರ ಸಂಪಾದನೆ ಮಾಡ್ಬೋದು. ಯಾರ ಮೇಲೂ ಡಿಪೆಂಡ್ ಆಗೋಂತದಿರಲ್ಲ. ಸೊ ಹಾಗಾಗಿ ತುಂಬಾ ಅಂದ್ರೆ ಹೆಣ್ಮಕ್ಳಿಗೆ, ಆಮೇಲೆ ಟೈಲರ್ ಇರ್ತಾರೆ, ಅವರಿಗೆ ಕೆಲವು ಟೈಮು ಕರೆಕ್ಟ್ ಆಗಿ ಬ್ಲೌಸ್ ಕೊಡಲ್ಲ, ಅವ್ರು ಹೊರಗಡೆ ಕೊಡ್ತಾರೆ, ಅಂತವರಿಗೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ. ತುಂಬಾನೇ ಯೂಸ್ಫುಲ್ ಮೇಡಮ್. ಇವಾಗ ಇದನ್ನ ಮಿಷಿನ್ ತಗೋಬೇಕಾದ್ರೆ ಅವ್ರು ಮನೇಲಿ ಇಟ್ಕೋಬೋದಾ, ಇಲ್ಲ ಪರ್ಟಿಕ್ಯುಲರ್ ಆಗಿ ಏನಾದ್ರು ಕಮರ್ಷಿಯಲ್ ಶಾಪ್ಸ್ ಏನಾದ್ರು ಮಾಡ್ಕೋಬೇಕಾ? ಅವ್ರು ಆತರ ಕಮರ್ಷಿಯಲ್ ಶಾಪ್ ಅಂತಾನೆ ಏನ್ ಬೇಕಾಗಿಲ್ಲ. ಅವ್ರು ಮನೇಲಿ ಒಂದು ಚಿಕ್ಕ ಬೆಡ್ರೂಮ್ ಇದ್ದು ಅಲ್ಲೂ ಕೂಡ ಮಾಡ್ಬೋದು. ಅದಕ್ಕೆ ಇಷ್ಟು ಸ್ಪೇಸ್ ಅಷ್ಟು ಸ್ಪೇಸ್ ತುಂಬಾನೇ ಕಮ್ಮಿ ಹಿಡಿಯತ್ತೆ ಅಂತಾನೆ ಹೇಳ್ಬೋದು. ಕಮ್ಮಿ ಹಿಡಿಯುತ್ತೆ ಮ್ಯಾಮ್. ಒಂದು ಬೆಡ್ರೂಮ್ ಇದ್ರೆ ಸಾಕು, ಅಷ್ಟು ಸ್ಪೇಸ್ ಸೇವಿಂಗ್ ಕೂಡ ಇದೆ ಮ್ಯಾಮ್. ಓಕೆ ಮ್ಯಾಮ್, ಇವಾಗ ಮಿಷಿನ್ ರನ್ ಆಗುವಾಗ ಇವಾಗ ಕಸ್ಟಮರ್ ಇಲ್ಲ ಲೇಡೀಸ್ ಇರ್ತಾರೆ, ಮನೆ ಕೆಲಸ ಇರುತ್ತೆ, ಏನೋ ಒಂದ್ ಬೇರೆ ಕೆಲಸ ಇರುತ್ತೆ, ಮಕ್ಳು, ಅವಾಗ ಈ ಮಿಷಿನ್ ಮುಂದೆನೆ ನಿಂತ್ಕೊಂಡು ಮಾಡ್ಬೇಕಾ ಮೇಡಮ್? ಇಲ್ಲ ಅವ್ರು ಕೆಲಸ ಮಾಡ್ಕೊಂಡು ಇದನ್ನ ಕೂಡ ಮಾಡ್ಕೋಬಹುದು? ಅವ್ರು ಏನಿಲ್ಲ ಮ್ಯಾಮ್, ಇದು ಕೆಲಸನು ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಮನೆಯಲ್ಲ ಇಟ್ಕೊಳ್ಳೋದ್ರಿಂದ ತುಂಬಾ ಅವ್ರಿಗೆ ಟೈಮ್, ಈ ಕಡೆ ಮಿಷಿನ್ ಕೂಡ ವರ್ಕ್ ಮಾಡ್ಬೋದು, ಮನೆ ಕೆಲಸನು ಮಾಡ್ಕೊಬಹುದು. ಅಟ್ ಎ ಟೈಮ್ ಎರಡೂನು ವರ್ಕ್ ಆಗುತ್ತೆ ಮ್ಯಾಮ್. ಮೇಡಮ್, ಇದಲ್ದಂಗೆ ಏನಾದ್ರು ಸ್ಕೀಮ್ ಏನಾದ್ರು ಇದೆಯಾ ಮ್ಯಾಮ್? ಇದಕ್ಕೆ ಏನಾದ್ರು ಸ್ಪೆಷಲ್? ಮ್ಯಾಮ್, ನರೇಂದ್ರ ಮೋದಿಜಿ ಅವ್ರು ಬಿಟ್ಟಿರೋ ತರ PMAGP ಸ್ಕೀಮ್ ಕೂಡ ಇದೆ. ಅದರಿಂದ ತಗೊಂಡ್ರೆ 25% ಸ್ಕೀಮ್ ಇದೆ ಅಲ್ಲ, ಅದ್ರದ್ದು ಸಬ್ಸಿಡಿ ಕೂಡ ಬರುತ್ತೆ ಮ್ಯಾಮ್. 25% ಸಬ್ಸಿಡಿ ಇದೆ. 25% ಸಬ್ಸಿಡಿ ಇದೆ. ಇವಾಗ ಮೋದಿ ಅವ್ರದ್ದು ಸ್ಕೀಮ್ ಹೇಳಿದ್ರಿ ಮೇಡಮ್. ಇವಾಗ ಎಲ್ಲಾರು ಇಷ್ಟು ಅಫೋರ್ಡ್ ಮಾಡಕ್ ಆಗಲ್ಲ. ಯಾಕಂದ್ರೆ 3 lakhs ಇರೋ ನಾಟ್ ಅ ಸ್ಮಾಲ್ ಅಮೌಂಟ್ ಅಂತಾನೆ ಹೇಳ್ಬೋದು, ಹೆವಿ ಅಮೌಂಟ್ ಇದೆ. ಯಾಕಂದ್ರೆ ನಮ್ಮ ಲೇಡೀಸ್ ಅಲ್ಲಿ ಪಾಪ ಮೊದ್ಲೇ ಕೆಲ್ಸಕ್ಕೆ ಹೋಗಲ್ಲ, ಅದ್ರಲ್ಲಿ ಅಮೌಂಟ್ ಅಷ್ಟೊಂದು ಇರೋದಿಲ್ಲ ಅವ್ರಿಗೆ. ಮೇಡಮ್, ಇವಾಗ ಅಷ್ಟು ತಗೋಬೇಕಂತ ಹೇಳಿದ್ರೆ EMI ಆಪ್ಷನ್ ಹೆಂಗೆ?
ಯಾವ್ದ್ರೆ ಮತ್ತೆ ಏನೇನ್ ಫೆಸಿಲಿಟಿ ಹೆಂಗೆ ತಗೋಬಹುದು, ಅವ್ರು ಹೆಂಗ್ ಅಫೋರ್ಡ್ ಮಾಡ್ಕೋಬಹುದು ಮೇಡಮ್ ಇದನ್ನ? ಅಂದ್ರೆ ಮ್ಯಾಮ್ ಮೋದಿಜಿ ಅವ್ರು ಬಿಟ್ಟಿರುವಂತ PMAGP ಸ್ಕೀಮ್ ಕೂಡ ಇದೆ ಮ್ಯಾಮ್. ಅದಿಲ್ಲ ಅಂದ್ರೆ ವಿಶ್ವಕರ್ಮ ಸ್ಕೀಮ್ ಇದೆ, ಅದನ್ನು ಇಲ್ಲ, ಕೊನೆಗೆ ಯಾವ್ದನ್ನು ಸಿಕ್ಕಿಲ್ಲ, ಬ್ಯಾಂಕ್ ಅಲ್ಲೂ ಸಿಕ್ಕಿಲ್ಲ ಅಂದ್ರೆ ಮ್ಯಾಮ್ ನಾವೇ ಸ್ಪೆಸಿಫಿಕ್ ಆಗಿ ಲೋನು ಕೂಡ ಕೊಡ್ತೀವಿ 30% ಇಂದ. ಅದರಿಂದನೂ ತಗೊಂಬೋದು. 30% ಡೌನ್ ಪೇಮೆಂಟ್, 70% EMI ಆಪ್ಷನ್ ಅಲ್ಲೂ ಕೊಡ್ತೀವಿ ಮ್ಯಾಮ್. ನಿಮ್ಮ ಕಡೆಯಿಂದ? ನಮ್ ಕಡೆಯಿಂದಾನೆ ಅದನ್ನು ಫೆಸಿಲಿಟೀಸ್ ಇರುತ್ತೆ. ಯಾವ್ದಕ್ಕೂ ಈಗ ನಮ್ಮ ಹತ್ರ ಕ್ಯಾಶ್ ಇಲ್ಲ, ಫುಲ್ ಕ್ಯಾಶ್ ಇಲ್ಲ, ಏನ್ ಮಾಡೋದು, ಹೇಗ್ ತಗೊಳ್ಳೋದು ಅನ್ನೋದು ತುಂಬಾ ಚಿಂತೆ ಇರುತ್ತೆ. ಬಟ್ ಅವ್ ತರ ಯಾವ್ದಿಲ್ಲ, ಬರೀ 30% ನೀವು ಡೌನ್ ಪೇಮೆಂಟ್ ಮಾಡಿದ್ರೆ ನಿಮಗೆ 70% EMI ಸಿಗುತ್ತೆ ಮ್ಯಾಮ್. 70% EMI? ಹೌದು ಮ್ಯಾಮ್, ನಮ್ಮಲ್ಲೇ ಕೊಡ್ತೀವಿ. ನಮ್ಮಲ್ಲೇ ಕೊಡ್ತೀರಾ? ಹೌದು ಮ್ಯಾಮ್. ಮೇಡಮ್ ಇಂಟ್ರೆಸ್ಟ್ ರೇಟ್ ಹೆಂಗಿದೆ ಅದು ಕೂಡ ಯೋಚನೆ ಮಾಡ್ತಾರೆ. ಆಯ್ತಪ್ಪ ಇವಾಗ ಲೋನ್ ತಗೊಳ್ತಾ ಇದೀವಿ, ಇಂಟ್ರೆಸ್ಟ್ ರೇಟ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ₹1 1.5 ರುಪೀಸ್ ಅಲ್ಲಿ ನಿಮಗೆ ಇಂಟ್ರೆಸ್ಟ್ ರೇಟ್ ಸಿಗುತ್ತೆ ಮ್ಯಾಮ್. ಅಷ್ಟು ಕಮ್ಮಿ ಬೆಲೆಯಲ್ಲಿ ನೀವು ಇಂಟ್ರೆಸ್ಟ್ ನ? ಹೌದು ಮ್ಯಾಮ್, ಯಾಕೆಂದ್ರೆ ನಾವು ಮಾಡ್ತಿರೋದೇ ಎಲ್ಲರಿಗೂ ಯೂಸ್ಫುಲ್ ಆಗ್ಲಿ ಅಂತ ಹೇಳಿ. ಈಗ ಆಲ್ಮೋಸ್ಟ್ ಯೂಸ್ ಆಗದೆ ಲೇಡೀಸ್ ಗೆ, ಅಂತವರಿಗೆ ನಾವು ತುಂಬಾ ಇಂಟ್ರೆಸ್ಟ್ ಹಾಕಿದ್ರು ಅವರಿಗೂ ಒಂದು ಫೆಸಿಲಿಟಿ ಇರಲ್ಲ. ಅಮೌಂಟ್ ಅವರು ದುಡಿಯೋಕೆ ಅಂತಾನೆ ತಗೊಂತಾರೆ ಅಂದ್ಮೇಲೆ ಅವರಿಗೆ ಯೂಸ್ಫುಲ್ ಆಗ್ಲೇಬೇಕು. ಕಮ್ಮಿಯಿಂದಾನೇ ನಾವು ಹೋದ್ರೆ ನಮಗೆ ಒಂದು ಅರ್ಥ ಇರುತ್ತೆ, ಬೆನಿಫಿಟ್ಸ್ ಆಗುತ್ತೆ. ಹೌದು ಮ್ಯಾಮ್. ಓಕೆ ಮೇಡಮ್, ಇವಾಗ ನಮ್ಮ ಲೇಡೀಸ್ ಇಷ್ಟು ಇದನ್ನ ಇನ್ಫಾರ್ಮೇಶನ್ ಕೊಟ್ರಿ, ಯಾವ ತರ ಪರ್ಚೇಸ್ ಮಾಡ್ಬೇಕು, ಇಲ್ಲ ಅಷ್ಟು ಅಮೌಂಟ್ ಇಲ್ಲ ಅಂದ್ರೆ ಲೋನ್ ತಗೊಳ್ಬಹುದು ಈ ತರ ಅಂತ ಹೇಳ್ಬಿಟ್ಟು. ಮೇಡಮ್ ಇವಾಗ ಪರ್ಚೇಸ್ ಮಾಡಿದ್ರು, ಇವಾಗ ನಮ್ಮ ಲೇಡೀಸ್ ಆಗಿರ್ಬೋದು, ಯಾರೇ ಕೂಡ ನಮ್ಮ ವ್ಯೂವರ್ಸ್ ಯಾರೇ ಆಗಿರ್ಲಿ, ಅವ್ರ ಮಿಷಿನ್ ನ ಪರ್ಚೇಸ್ ಮಾಡಿದ್ರು. ಇವಾಗ ಪರ್ಚೇಸ್ ಮಾಡದ್ಮೇಲೆ ಅವ್ರಿಗೆ ನೆಕ್ಸ್ಟ್ ಅವ್ರಿಗೆ ಏನಿರೋದು ಸರ್ವಿಸ್ ಹೆಂಗಪ್ಪ, ಸರ್ವಿಸ್ ಹೆಂಗ್ ಕೊಡ್ತೀರಾ? ಯಾಕಂದ್ರೆ ಮಿಷಿನ್ ತಗೊಂಡೆ ನಾವು ಮತ್ತೆ ಇಲ್ಲಿ ಬರೋದಿಕ್ ಆಗಲ್ಲ. ಹಾಗೆ ಕೆಲವರು ಬೆಂಗಳೂರಿಂದ ಆಚೆ ಇರ್ತಾರೆ, ಹುಬ್ಳಿ ಇರ್ಬೋದು, ಧಾರವಾಡ ಇರ್ಬೋದು, ಮಂಗ್ಳೂರ್ ಇರ್ಬೋದು, ಯಾವ್ದೇ ಮೂಲೆಯಲ್ಲಿ ಇರ್ಬೋದು. ಸರ್ವಿಸ್ ಹೆಂಗೆ ಮ್ಯಾಮ್? ಇವಾಗ 1 ವರ್ಷ ಫ್ರೀ ಆಗಿದೆ ಅಂತ ಹೇಳಿದ್ರ ಸರ್ವಿಸ್ ನ, 1 ಇಯರ್ ಆದ್ಮೇಲೆ ಹೆಂಗೆ ಮ್ಯಾಮ್? ನಿಮಗೆ 1 ಇಯರ್ ಅಂತ ಮ್ಯಾಮ್, 1 ಇಯರ್ ಇವಾಗ ನಿಮಗೆ ಒಂದು ಏನೇ ಪ್ರಾಬ್ಲಮ್ ಅಂತ ಸರ್ವಿಸ್ ಅಲ್ಲಿ ಅಂತ ಹೇಳಿದ್ರೆ ಫಸ್ಟ್ ನಾವು ವಿಡಿಯೋ ಕಾಲ್ ಮಾಡ್ತೀವಿ. ವಿಡಿಯೋ ಕಾಲ್ ಮಾಡಿ ನಾವ್ ಎಲ್ಲಾನು ಕೇಳ್ತೀವಿ. ಅದ್ರಲ್ಲಿ ನಿಮಗೆ ಸಾರ್ಟ್ ಔಟ್ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ನಮ್ ಸರ್ವಿಸ್ ಮ್ಯಾನ್ಸ್ ಬರ್ತಾರೆ, ನಿಮಗೆ ಸರ್ವಿಸ್ ಕೊಡ್ತಾರೆ. ವಿತಿನ್ 24 ಅವರ್ಸ್ ನೀವು ಎಲ್ಲೇ ಇರಿ ಬಂದು ನಿಮಗೆ ಸರ್ವಿಸ್ ಕೊಡ್ತಾರೆ. 1 ಇಯರ್ ತನಕ ಫ್ರೀ ಸರ್ವಿಸ್ ಇರುತ್ತೆ. 1 ಇಯರ್ ಆದ್ಮೇಲೆ ಅಯ್ಯೋ ಅನ್ನೋ ಅಂತದ್ದು ಇರಲ್ಲ. ನಿಮಗೆ ಸರ್ವಿಸ್ ಆಗ್ಲೂ ಇರುತ್ತೆ, ನೀವು ವಾರಂಟಿ ಎಕ್ಸ್ಟೆಂಡ್ ಮಾಡ್ಕೊಬಹುದು ಅಥವಾ ಪೇಡ್ ವಾರಂಟಿ ಇರುತ್ತೆ. ಮೀನ್ಸ್ ವಾರಂಟಿ ಕೂಡ ಎಕ್ಸ್ಟೆಂಡ್ ಕೂಡ ಮಾಡ್ಕೋಬಹುದು. ಹೌದು, ವಾರಂಟಿನೂ ಎಕ್ಸ್ಟೆಂಡ್ ಮಾಡ್ಕೋಬಹುದು ನಾವು. ಓಕೆ, ಸಮ್ ಪರ್ಟಿಕ್ಯುಲರ್ ಅಮೌಂಟ್ ಆಗುತ್ತಾ ಮ್ಯಾಮ್ ಅದು ವಾರಂಟಿ ಎಕ್ಸ್ಟೆನ್ಷನ್? ಮ್ಯಾಮ್ 20 to 25 30,000 ಆಗುತ್ತೆ ಮ್ಯಾಮ್. 30,000 ವರ್ಗೂ ನಿಯರ್ ಬೈ ಆಗುತ್ತೆ ಮತ್ತೆ ವಾರಂಟಿ ತಗೊಳ್ಳೋದಕ್ಕೆ. ಇಲ್ಲ ಅಂತ ಹೇಳಿದ್ರೆ ಪೇಡ್ ಸರ್ವಿಸ್ ತಗೋಬೇಕಾಗುತ್ತೆ. 1 ಇಯರ್ ಆದ್ಮೇಲೆ ಫ್ರೆಂಡ್ಸ್, ಇದು 1 ಇಯರ್ ವರ್ಗೂ ನಿಮ್ಗೆ ಫುಲ್ ಫ್ರೀ ಸರ್ವಿಸ್ ಇರುತ್ತೆ. 1 ಇಯರ್ ಆದ್ಮೇಲೆ ಕಡೆಯಿಂದ ಇವ್ರದೇ ಓನ್ ಸರ್ವಿಸ್ ಕೂಡ ಕೊಡ್ತಾರೆ. ಮತ್ತೆ ಈ ಮಿಷಿನ್ ತಗೊಂಡೋಗಿ ಎಲ್ಲಪ್ಪ ಅಲ್ಲೋಗೋದು ಇಲ್ಲೋಗೋದು ಅಂತ ಏನು ಯೋಚನೆ ಮಾಡ್ಬಿಡೆ, ಜಸ್ಟ್ ಇವ್ರಿಗೊಂದು ಜಸ್ಟ್ ಕೆಳಗಡೆ ಡಿಸ್ಪ್ಲೇ ಆಗ್ತಿದೆಯಲ್ಲ ನಂಬರ್, ಅವ್ರು ಒಂದ್ಸಲಿ ಕಾಲ್ ಮಾಡಿ ಸಾಕು. ನಿಮ್ದೇನೇ ಪ್ರಾಬ್ಲಮ್ ಇರ್ಲಿ, 1 ಸ್ಟಾಪ್ ಸೊಲ್ಯೂಷನ್ ಅಂತಾನೆ ಹೇಳ್ಬೋದು. ತಕ್ಷಣ ನಿಮ್ಗೆ ರಿಟರ್ನ್ ಕಾಲ್ ಮಾಡೇ ಮಾಡ್ತಾರೆ. ಹಾಗೆ ಒಳ್ಳೆ ಸರ್ವಿಸ್ ಕೂಡ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಮೇಡಮ್ ಇವಾಗ ಇಷ್ಟೆಲ್ಲ ಮಾಹಿತಿ ಕೊಟ್ರಿ. ನೆಕ್ಸ್ಟ್ ನಮ್ಮ ವ್ಯೂವರ್ಸ್ ಗೆ ಏನಪ್ಪ ಇರುತ್ತೆ ಅಂತ ಹೇಳಿದ್ರೆ, ಇದಕ್ಕೆ ಥ್ರೆಡ್ ಎಲ್ಲಪ್ಪ ತಗೊಳ್ಳೋದು ಅಂತ ಹೇಳ್ಬಿಟ್ಟು. ನಿಮಗೆ ಥ್ರೆಡ್ ಆಗಿರ್ಬೋದು ಮ್ಯಾಮ್, ಯಾವುದೇ ಮೆಟೀರಿಯಲ್ಸ್ ಕೂಡ ನಮ್ಮಲ್ಲೇ ಸಿಗುತ್ತೆ. ಯಾಕೆಂದ್ರೆ ಈಗ ಬ್ಯಾಂಗ್ಳೂರ್ ಇರೋರಿಗೆ ಕೆಲವೊಬ್ರು ಬರ್ತಾರೆ ತಗೊಂತಾರೆ, ಇನ್ನು ಕೆಲವೊಬ್ರು ನಮಗೆ ಇಲ್ಲಿ ಬರೋದಕ್ಕಾಗಲ್ಲ ಅನ್ನೋರಿಗೂ ನಾವು ಕೊರಿಯರ್ ಕೂಡ ಮಾಡ್ತೀವಿ ಮ್ಯಾಮ್. ಕೊರಿಯರ್ ಮಾಡ್ತೀರಾ? ಎಲ್ಲಾ ತರ ಫೆಸಿಲಿಟಿ ಇದೆ, ಯಾವ್ದಕ್ಕೂ ಏನು ಚಿಂತೆ ಮಾಡೋಗಿಲ್ಲ. ಒಂದ್ಸಲ ನೀವು ತ್ರಿಬಲ್ ಗೆ ಬಂದು ಒಂದು ಚಾಯ್ಸ್ ನಿಮ್ ಲೈಫ್ ಲಾಂಗ್ ನಾವೇ ಸರ್ವಿಸ್ ಪ್ರತಿಯೊಂದನ್ನು ನಾವು ನಿಮಗೆ ಫೆಸಿಲಿಟೇಟ್ ಮಾಡ್ತೀವಿ ಮ್ಯಾಮ್. ಹಂಗಂದ್ರೆ ನಮ್ಮ ಲೇಡೀಸ್ಗೆ ಅದರ್ ದನ್ ಲೇಡೀಸ್ ಯಾರ ಟೈಲರ್ ಇದ್ದಾರೆ ಅವರೆಲ್ಲ ಮಿಷಿನ್ ಹಾಕೋಬೇಕು, ಎಂಬ್ರಾಯ್ಡ್ರಿ ನಾವು ಸ್ವಂತ ಒಂದು ಮಿಷಿನ್ ಹಾಕೋಬೇಕಂತ ಹೇಳಿದ್ರೆ ಒಳ್ಳೆ ಸ್ಕೀಮ್ ಅಲ್ಲೂ ಕೊಡ್ತಾ ಇದ್ದೀರಾ. ಹಾಗೆ ಒಳ್ಳೆ ಬಜೆಟ್ ಅಲ್ಲೂ ಕೂಡ ಕೊಡ್ತಾ ಇದ್ರೆ, ಹಾಗೆ ಸರ್ವಿಸ್ ಕೂಡ ಹಂಗೆ ಇದೆ ಅಲ್ಲ? ಹೌದು ಮ್ಯಾಮ್, ನಿಮಗೆ ಯಾವ್ದ್ರಲ್ಲೂ ಚಿಂತೆ ಮಾಡುವಂತ ಆಪ್ಷನ್ ಇಲ್ಲ. ಯಾಕೆಂದ್ರೆ ಸರ್ವಿಸ್ ಇದೆ, ಮೆಟೀರಿಯಲ್ಸ್ ಕೂಡ ಇದೆ, ಪ್ರತಿಯೊಂದನ್ನು ನಮ್ಮಲ್ಲೇ ಫೆಸಿಲಿಟೇಟ್ ಮಾಡ್ತೀವಿ. ಇದನ್ನ ತಗೊಂಡ್ರೆ ಇನ್ನೆಲ್ಲ ಹೋಗ್ಬೇಕು, ಥ್ರೆಡ್ ಒಂದ್ ಹತ್ರ ಹೋಗ್ಬೇಕು, ನೀಡಲ್ ಒಂದ್ ಹತ್ರ ಹೋಗ್ಬೇಕು, ಯಾವ್ದನ್ನು ಇಲ್ಲ. ಪ್ರತಿಯೊಂದು ಸರ್ವಿಸ್ ಆಗಿರ್ಬೋದು, ಮೆಟೀರಿಯಲ್ಸ್ ಆಗಿರ್ಬೋದು, ಪ್ರತಿಯೊಂದು ನಮ್ಮಲ್ಲೇ ಅವೈಲಬಲ್ ಇದೆ ಮ್ಯಾಮ್. ಎಲ್ಲ ನಿಮ್ಮ ಹತ್ರನೇ ಅವೈಲಬಲ್ ಇದೆ. ಹಂಗ್ರೆ ಮಿಷಿನ್ ತಗೊಳಂಗಿದ್ರೆ ಬೇರೆ ಎಲ್ಲ ಯೋಚನೆ ಬಿಟ್ಬಿಡ್ಬೋದಲ್ವಾ ಮೇಡಮ್? ಬಿಟ್ಟು ತ್ರಿಬಲ್ ಗೆ ಬಂದ್ರೆ ಒಂದು ಒಳ್ಳೆ ಚಾಯ್ಸ್ ಅಂತಾನೆ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಇನ್ನೇನ್ ಯೋಚನೆ ಮಾಡ್ತಾ ಇದೀರಾ? ತುಂಬಾ ಜನ ಕೇಳ್ತಾ ಇದ್ರಲ್ಲ, ಏನಪ್ಪಾ ಹೆಂಗೆ ಬಿಸ್ನೆಸ್ ಮಾಡೋದು ಅಂತ ಹೇಳ್ಬಿಟ್ಟು. ಇದೆಲ್ಲ ನೋಡ್ತಾ ಇದ್ರಲ್ಲ, ಜಸ್ಟ್ 1 ಟೈಮ್ ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. 1 ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಾಕು, ಲೈಫ್ ಲಾಂಗ್ ಅರ್ನಿಂಗ್ ಮಾಡ್ಬೋದಲ್ಲ. ಮನೇಲೆ ಕೂತ್ಕೊಂಡು ಒಳ್ಳೆ ಒಂದು ಅರ್ನಿಂಗ್ ಕೂಡ ಮಾಡ್ಬೋದಲ್ವಾ? ಯಾರು ಕೊಡ್ತಾರೆ ಇವಾಗ? ಮನೆ ಕೆಲಸನೂ ಮಾಡ್ಕೊಂಡು ಆಚೆನೂ ಮಾಡ್ಕೊಂಡು ಆಗೋದಿಲ್ಲ ಅಲ್ವಾ? ಮನೆ ಕೆಲಸ ಮಾಡ್ಕೊಂಡು ಇದನ್ನ ಮಿಷಿನ್ ಒಂದು ಹಾಕೊಂಡ್ರೆ ಸಾಕು, ಜಸ್ಟ್ ಮನೇಲಿ ಒಂದ್ ಸ್ವಲ್ಪ ಸ್ಪೇಸ್ ಇದ್ರೇನೆ ಸಾಕು, ಆರಾಮಾಗಿ ಮಿಷಿನರ್ ರನ್ ಕೂಡ ಮಾಡ್ಕೋಬಹುದು. ಹಾಗೆ ಜಸ್ಟ್ ನೀವು ತಿಂಗಳಿಗೆ ಏನಿಲ್ಲ ಅಂದ್ರೆ 50,000 ಇಂದ 60,000 ರೂಪಾಯಿ ದುಡಿಬಹುದು. ಬನ್ನಿ, ನಮ್ ಮ್ಯಾನೇಜರ್ ಆದಂತ ಹೇಮಂತ್ ಸರ್ನು ನಿಮಗೆ ಪರಿಚಯ ಮಾಡ್ಕೊಡ್ತೀವಿ. ಓಕೆ, ಬನ್ನಿ ಮೇಡಮ್, ಬನ್ನಿ ಸರ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್ ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್.
ಸರ್ RR ಎಂಬೋ ಸೊಲ್ಯೂಷನ್ ಬಂದಿದ್ದೀನಿ ಇವತ್ತು. ಹೌದು ಮೇಡಮ್. ಸರ್ ನಿಮ್ಮ ಬಿಸ್ನೆಸ್ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿನ ನಮ್ಮ ಲೇಡೀಸ್ಗೆ ಇಲ್ಲ ನಮ್ಮ ವ್ಯೂಯರ್ಸ್ಗೆ ಒಂದ್ ಸ್ವಲ್ಪ ಒಂದ್ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಒಂದು ಇಂಟ್ರೊಡಕ್ಷನ್ ಕೊಡಿ ಸರ್. ಖಂಡಿತ ಮೇಡಮ್. ಆಕ್ಚುಲಿ ನಮ್ದೊಂದು ಸಿಂಗಲ್ ಎಂಬ್ರಾಯ್ಡರಿ ಮಷಿನ್ ಅಂತ. ಓಕೆ. ಇದು ಆಕ್ಚುಲಿ ಲಾಸ್ಟ್ ನಮ್ಗೆ ಉಟ್ಕೊಂಡಿದೆ ಅವಾಗ ಅಂದ್ರೆ ಒಂದು ನಮ್ದು ಕಂಪನಿ ಓಪನ್ ಆಗಿ ಒಂದು 8 ವರ್ಷ ಆಗಿದೆ. 8 ಇಯರ್ಸ್ ಆಗಿದೆ. 8 ಇಯರ್ಸ್ ಆಗಿದೆ. ಆಲ್ ಓವರ್ ಇಂಡಿಯಾದಲ್ಲಿ ಒಂದು 20 ಬ್ರಾಂಚಸ್ ಇದೆ. 8000 ಸಕ್ಸಸ್ಫುಲ್ ಕಸ್ಟಮರ್ ಇದ್ದಾರೆ. 8000 ಮಿಷಿನ್ ಓಡ್ತಾ ಇದೆ. ಸಕ್ಸಸ್ಫುಲ್ ಕಸ್ಟಮರ್ ಆಲ್ ಓವರ್ ಇಂಡಿಯಾದಲ್ಲಿ ಓಡ್ತಾ ಇದೆ. ನಮ್ಮ ಕರ್ನಾಟಕದಲ್ಲಿ ಆಲ್ರೆಡಿ 1000 ಮಿಷಿನ್ ಓಡ್ತಾ ಇದೆ. 1000 ಕನ್ನಡಿಗರು ಈ ಮಷಿನ್ ನ ತಗೊಂಡು ಸಂತೋಷವಾಗಿ ಜೀವನ ಮಾಡ್ತಾ ಇದ್ದಾರೆ. ಒಳ್ಳೆ ಸಂಪಾದನೆ ಮಾಡ್ತಾ ಇದ್ದಾರೆ. ನಮ್ಮ ಆಸೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಕರ್ನಾಟಕದಲ್ಲಿ ಪ್ರತಿ ಗಲ್ಲಿಯಲ್ಲಿ ನಾವ್ ಈ ಮಿಷಿನ್ ಇಟ್ಕೊಂಡು ಕೆಲಸ ಮಾಡ್ತಾ ಇರೋ ಮಹಿಳೆಯರು ನೋಡ್ಬೇಕು. ಮಹಿಳೆಯರು ಸ್ವಾವಲಂಬಿಯಾಗಿ ದುಡಿಬೇಕು. ಯಾರಿಗೂ ಕಮ್ಮಿ ಇಲ್ಲ ಮಹಿಳೆಯರು. ನಾನು ದುಡಿತೀನಿ, ನಾನು ಮನೆಯಲ್ಲಿ ಮನೆ ಕೆಲಸ ಮಾಡ್ಕೊಂಡು ಮಕ್ಕಳು ನೋಡ್ಕೊಂಡು ಮನೆ ವ್ಯವಹಾರ ಎಲ್ಲ ಮಾಡ್ಕೊಂಡು ನಾನು ಡೈಲಿ 2-3 ಸಾವಿರ ರೂಪಾಯಿ ಸಂಪಾದನೆ ಮಾಡ್ತೀನಿ ಅನ್ನೋ ಒಂದು ಶಕ್ತಿ ಬರ್ಬೇಕು. ಹೌದು. ಆತರ ಒಂದು ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಆಲ್ ಓವರ್ ಇಂಡಿಯಾದಲ್ಲಿ ಕೂಡ ಸೆಲ್ಫ್ ಎಂಪ್ಲಾಯರ್ ಕ್ರಿಯೇಟ್ ಮಾಡೋದೇ ನಮ್ಮ ಉದ್ದೇಶ ಮೇಡಮ್. ಮಹಿಳೆ ಕೂಡ ಯಾರಿಗೂ ಕಮ್ಮಿ ಇಲ್ಲ. ನಾನು ಯಾರಿಗೊಂದು ಏನಪ್ಪಾ ಅಂದ್ರೆ ಕೀಳಾಗಿರಲ್ಲ. ನಾನು ಕೂಡ ಒಂದು ನನ್ನ ಮನೆಗೆ ಒಂದು ಬೆನ್ನೆಲುಬಾಗಿ ಇರ್ತೀನಿ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಇದು ಆಕ್ಚುಲಿ ಸಿಂಗಲ್ ಎಂಬ್ರಾಯ್ಡರಿ ಮಿಷನ್ ಅಂತ ಮಾಡಿದೀವಿ. ಇದಂಗಿನ ಒಂದು ಮಹಿಳೆ ಮನೇಲಿ ಇಟ್ಕೊಂಡು ಮಕ್ಕಳು ನೋಡ್ಕೊಂಡು ಆಚೆ ಎಲ್ಲೂ ಹೋಗ್ದಾನೆ ಮನೆಯಲ್ಲೇ ಕೆಲಸ ಮಾಡ್ಬೇಕು ಅನ್ನೋ ಉದ್ದೇಶ. ಇದಕ್ಕೆ ಈ ಬಿಸ್ನೆಸ್ ತುಂಬಾ ಈಸಿ ಇದೆ. ಯಾಕೆಂದ್ರೆ ಮಾರ್ಕೆಟಿಂಗ್ ತುಂಬಾ ಈಸಿ ಇದೆ ಮೇಡಮ್. ಇದಕ್ಕೆ ನಮ್ದೊಂದು ಬಿಸ್ನೆಸ್ ಹೆಂಗಿದೆ, ಎವರ್ ಗ್ರೀನ್ ಬಿಸ್ನೆಸ್. ಮನುಷ್ಯ ಎಲ್ಲಿ ಗಂಟ ಬಟ್ಟೆ ಹಾಕ್ತಾನೋ ಅಲ್ಲಿ ಗಂಟ ಈ ಬಿಸ್ನೆಸ್ ಡಲ್ ಆಗಲ್ಲ. ನಮ್ಗೆ ವರ್ಷದಲ್ಲಿ 12 ತಿಂಗಳಲ್ಲಿ ಹಬ್ಬನೇ, 12 ತಿಂಗಳಲ್ಲಿ ಫಂಕ್ಷನ್. ಯಾಕೆ ಹೆಂಗೆ ಮೇಡಮ್ ಇದು ಡಲ್ ಆಗುತ್ತೆ? ಕೆಲವು ಕೇಳ್ತಾರೆ ಸರ್ ಸೀಸನ್ ಇರುತ್ತಾ, ಇದು ನಮ್ಗೆ ಬಿಸ್ನೆಸ್ ಆಗುತ್ತಾ? ಮೇಡಮ್ ಇದಕ್ಕೆ ಸೀಸನ್ ಅನ್ನೋದೇ ಇಲ್ಲ. ವರ್ಷದಲ್ಲಿ 365 ದಿನ ಕೂಡ ಸೀಸನ್. ಹಂಗಾಗಿ ಬಿಸ್ನೆಸ್ ಗೆ ಲಾಸ್ ಅನ್ನೋದು ಬರಲ್ಲ. ಯಾವುದೇ ಕಾರಣಕ್ಕೂ ಇದರಲ್ಲಿ ತೊಂದರೆ ಏನು ಆಗಲ್ಲ. ನನಗೆ ಗೊತ್ತಿರೋ ಪ್ರಕಾರ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದೆ. ಬಟ್ ಇನ್ವೆಸ್ಟ್ಮೆಂಟ್ ಗೆ ನಾವು ಎಲ್ಲ ಸಪೋರ್ಟ್ ಮಾಡ್ತಾ ಇದೀವಿ. ಇದ್ರ ಕಡೆಯಿಂದ ನಮ್ಮ ನರೇಂದ್ರ ಮೋದಿ ಜಿ ಅವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರು ಕೂಡ ಈಗ PMAGP ಲೋನ್ ತಂದ್ಬಿಟ್ಟಿದ್ದಾರೆ. ಮತ್ತೆ ವಿಶ್ವಕರ್ಮ ಲೋನ್ ಬಿಟ್ಟಿದ್ದಾರೆ. ನಮ್ಮ ಆ ಲೋನ್ ಸ್ಕೀಮ್ ಅಲ್ಲಿ ನಮ್ಮ ಮಿಷನ್ ಕೂಡ ತಗೋಬಹುದು. ನಿಮ್ಗೆ ತುಂಬಾ ಅನುಕೂಲ ಇದೆ. ಸಪೋಸ್ ಎಲ್ಲೂ ಆಗಿಲ್ಲ ಅಂದ್ರೆ ನಮ್ಮ ತ್ರಿಬಲ ಕಂಪನಿ ಖುದ್ದಾಗಿ ಲೋನ್ ಕೊಡ್ತಾ ಇದೆ. ಬರೀ 30% ಡೌನ್ ಪೇಮೆಂಟ್ ಕಟ್ಟಿದ್ರೆ ಸಾಕು ಮೇಡಮ್. 70% ಲೋನ್ ಕೊಡ್ತೀವಿ. ಯಾರು ಕೊಡ್ತಾರೆ? ಇದು ಅನ್ಸೆಕ್ಯೂರ್ ಲೋನ್ ಮಷಿನರಿಗೆ ಯಾರು 70% ಲೋನ್ ಕೊಡ್ತಾರೆ? ಆ ಅನುಕೂಲ ನಮ್ಮ ತ್ರಿಬಲ ಕಂಪನಿಯಲ್ಲಿ ಮಾತ್ರ ಇದೆ. ಹಂಗಾಗಿ ಈ ಸದುಪಯೋಗನ ನಮ್ಮ ಕನ್ನಡಿಗರು ಉಪಯೋಗಿಸಬೇಕು. ಪ್ರತಿಯೊಬ್ಬ ಕನ್ನಡಿಗನು ಕೂಡ ಇದುವರೆಗೂ ಹೇಳ್ತಾ ಇದ್ರು ಎಂಬ್ರಾಯ್ಡರಿ ಅಂದ್ರೆ ಕಲ್ಕಟ್ಟ, ಎಂಬ್ರಾಯ್ಡರಿ ಅಂದ್ರೆ ಒರಿಸ್ಸಾ. ಯಾಕೆ ನಮ್ ಕೈಲಿ ಮಾಡಕ್ ಆಗಲ್ವಾ? ನಮ್ ಕನ್ನಡಿಗರ ಕೈ ಆಗಲ್ವಾ ಮೇಡಮ್? ಫ್ಯೂಚರ್ ನೆಕ್ಸ್ಟ್ ಎಂಬ್ರಾಯ್ಡರಿ ಅಂದ್ರೆ ಕನ್ನಡಿಗರು, ಎಂಬ್ರಾಯ್ಡರಿ ಅಂದ್ರೆ ಕರ್ನಾಟಕ. ಆತರ ಆಗ್ಬೇಕು ಮೇಡಮ್. ಅದೇ ನಮ್ಮ ಉದ್ದೇಶ. ಪ್ರತಿಯೊಬ್ಬನು ಕೂಡ ಮನೇಲಿ ಇಟ್ಕೊಂಡು ಒಂದು ಲೇಡೀಸೇ ಆಗ್ಲಿ, ಒಂದು ಏಜ್ ಆದರೆ ಆಗ್ಲಿ, ಕೆಲವರು ರಿಟೈರ್ಡ್ ಆಗಿರೋ ಇರ್ತಾರೆ, ಅವೆಲ್ಲ ಆಚೆ ಹೋಗಕ್ ಆಗಲ್ಲ. ಬಟ್ ಇದು ಎಲ್ಲರೂ ಮಾಡ್ಬೋದು. ಇಂಥವ್ರೆ ಮಾಡ್ಬೇಕು ಅನ್ನೋದು ಇನ್ನೊಂದು ಲಿಮಿಟ್ ಇಲ್ಲ. ಈ ಬಿಸ್ನೆಸ್ ಮಾಡೋದಕ್ಕೆ ನೋಡಿ ಒಂದು ಲೈಸೆನ್ಸ್ ಬೇಕಾಗಿಲ್ಲ, ಒಂದು ಶಾಪ್ ಬೇಕಾಗಿಲ್ಲ, ಬೆಡ್ರೂಮ್ ಇಟ್ಕೊಂಡು ಬಿಸ್ನೆಸ್ ಮಾಡ್ಬೋದು ಮೇಡಮ್. ಈ ತರ ಬಿಸ್ನೆಸ್ ಲೈಫ್ ಅಲ್ಲಿ ಯಾವ ಬಿಸ್ನೆಸ್ ಮಾಡಕ್ ಆಗಲ್ಲ. ಇದರಲ್ಲಿ ಮೇಡಮ್ ಈ ಬಿಸ್ನೆಸ್ ಅಲ್ಲಿ ಲಾಭನೂ ಕೂಡ ತುಂಬಾ ಜಾಸ್ತಿ ಇದೆ. ಹಂಗಾಗಿ ಇದಕ್ಕೆ ಸೀಸನ್ ಲಿಮಿಟ್ ಇಲ್ಲ, ದುಡ್ಡಿಗೂ ಲಿಮಿಟ್ ಇಲ್ಲ, ಕೆಲ್ಸಕ್ಕೂ ಲಿಮಿಟ್ ಇಲ್ಲ. ಯಾರ್ ಬೇಕಾದ್ರೆ ಎಲ್ ಬೇಕಾದ್ರೆ ಮಾಡ್ಬೋದು. ಮನ್ಸಿದ್ರೆ ಸಾಕು ಮೇಡಮ್. ನಾನು ಓನರ್ ಆಗ್ಬೇಕು, ನಾನ್ ದುಡಿಬೇಕು ಆಸೆ ನಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿ ನೀವು ಓನರ್ ಆಗ್ಬೋದು. ಏನಕ್ಕೆ ಬೇರೆ ಜೊತೆ ನೀವು ಇನ್ನು ಕೆಲಸ ಮಾಡ್ತಾನೆ ಇರ್ಬೇಕು? ಇದೊಂದು ಒಳ್ಳೆ ಅವಕಾಶ ಇದೆ. ಈ ಅವಕಾಶನ ದಯವಿಟ್ಟು ನಮ್ಮ ಕನ್ನಡಿಗರು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ, ನಿಮ್ಗೆ ಏನು ಡೌಟ್ ಇದ್ರೆ ಕೂಡ ನಮ್ದು ಬೆಂಗಳೂರು ಬೊಮ್ಮನಹಳ್ಳಿ ಬ್ರಾಂಚ್ ಇದೆ, ಮೈಸೂರು ಕುವೆಂಪು ನಗರದಲ್ಲಿ ಬ್ರಾಂಚ್ ಇದೆ, ಹುಬ್ಳಿಯಲ್ಲಿ ಗಾಜಿಪೇಟೆಯಲ್ಲಿ ಇದೆ. ದಯವಿಟ್ಟು ಯಾರು ಆನ್ಲೈನ್ ನೋಡಿ ಮಿಷಿನ್ ಬುಕ್ ಮಾಡಬೇಡಿ, ನೇರವಾಗಿ. ಯಾಕೆಂದ್ರೆ ಆನ್ಲೈನ್ ಮೋಸ ಆಗತ್ತೆ. ನಾನು ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ಬೋದು, ನಾನು ನಂಬಿ ನೀವು ಯಾರು ಬುಕ್ ಮಾಡಬೇಡಿ. ದಯವಿಟ್ಟು ನಿಮ್ಗೆ ಬಿಸ್ನೆಸ್ ಮಾಡೋ ಆಸೆ ಇದೆಯಾ, ನೀವು ದುಡಿಬೇಕು ಅನ್ನೋ ಆಸೆ ಇದೆಯಾ, ದಯವಿಟ್ಟು ನಮ್ ನಿಯರೆಸ್ಟ್ ಬ್ರಾಂಚ್ ನೇರವಾಗಿ ಬಂದು ವಿಸಿಟ್ ಮಾಡಿ, ಮಷಿನ್ ನೋಡಿ, ಕ್ವಾಲಿಟಿ ನೋಡಿ, ಇಷ್ಟ ಆದ್ರೆ ಬುಕ್ ಮಾಡಿ. ಬೇರೆ ಯಾರ್ದು ಫೋರ್ಸ್ಗೆ ಬುಕ್ ಮಾಡಬೇಡಿ. ಒಂದೇ ಒಂದು ಮಾತು ಹೇಳೋದಂದ್ರೆ ದುಡಿಬೇಕು ಅನ್ನೋ ಆಸೆ ಇರೋರು ನಮ್ ತ್ರಿಬಲ ಗ್ರೂಪ್ ಜಾಯ್ನ್ ಆಗಿ ಅಷ್ಟೇ ಹೇಳಕ್ ಆಗಲ್ಲ ಮೇಡಮ್. ನಮಸ್ತೆ. ನಮಸ್ತೆ ಸರ್.